ತಮಗೆಲ್ಲರಿಗೂ ಎಸ್ ಬಿ ಸೈನ್ಸ್ ಅಡ್ಡ ತರಗತಿಗೆ ಸ್ವಾಗತ. ನಾನು ನಿಮ್ಮ ಶಿವರಾಜ್ ಬುಜ್ಜಿ ಸರ್. PSI ಹಳೆ ಪ್ರಶ್ನೆ ಪತ್ರಿಕೆ ಸರಣಿಯಲ್ಲಿದ್ದೀವಿ. ಈಗಾಗಲೇ ತುಂಬ ಪೇಪರ್ಸನ್ನು ಸಾಲ್ವ್ ಮಾಡ್ತಾ ಬರ್ತಾ ಇದ್ದೀವಿ. ಮತ್ತು ಇವತ್ತಿನ ಈ ಪೇಪರನ್ನು ನಾವು ಸಾಲ್ವ್ ಮಾಡೋಕೆ ಹೋಗ್ತಾ ಇರೋದು ಸ್ಲೈಡಲ್ಲಿ ನೀವು ನೋಡ್ತಿರುವ ಹಾಗೆ ಸಿವಿಲ್ PSI 2009 2000ಲಿಂದ ಅಪ್ ಟು 2009ವರೆಗೆ ಬಂದುಬಿಟ್ಟಿವಿ. 9 ವರ್ಷಗಳ ಎಲ್ಲ ಪೇಪರ್ಸನ್ನು ಸಾಲ್ವ್ ಮಾಡ್ತಾ ಒಂದೊಂದು ಪೇಪರನ್ನು ಇನ್ ಡೀಟೇಲ್ ಆಗಿ 360 ಡಿಗ್ರಿ ಆ್ಯಂಗಲ್ ನೋಡ್ತಾ ಬರ್ತಾ ಇದ್ದೀವಿ. ಒಳ್ಳೊಳ್ಳೆ ಕಂಟೆಂಟ್ ಎಲ್ಲ ಬರ್ತಾ ಇದೆ. ಸೊ ಹಳೆ ಪೇಪರ್ಸು ಮನುಷ್ಯನಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಸಾಲ್ವ್ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ನಮ್ಮ ಬ್ಯಾಕ್ ಬೋನೇ ಹಳೆ ಪೇಪರ್ಸ್. ಏನು ಓದಬೇಕು, ಎಷ್ಟು ಓದಬೇಕಂತೇಳಿ ಯಾವುದೇ ಒಂದು ಪರೀಕ್ಷಾ ಪ್ರಾಧಿಕಾರವು ಸಹಿತ ನಮಗೆ ನಿರ್ದಿಷ್ಟವಾಗಿರುವಂಥ ಸಿಲೆಬಸನ್ನು ಕೊಡಲ್ಲ. ಕೊಟ್ಟಿದ್ರೂ ಸಹಿತ ಹೆಡ್ಲೈನ್ ಅಷ್ಟೇ ಇರ್ತದೆ. ಒಳಗಡೆ ಎಷ್ಟು ಕಂಟೆಂಟ್ ಇರ್ತದೆ, ಅದರ ಎಲ್ಲೇ ಬೌಂಡ್ರಿ ಅಂತ ಯಾವುದೂ ನಮಗೆ ಅಷ್ಟೊಂದು ಪರಿಪೂರ್ಣವಾಗಿ ಸಿಲೆಬಸ್ ನೋಟಿಫಿಕೇಷನಲ್ಲಿ ಗೊತ್ತಾಗಲ್ಲ. ಬಟ್ ಒಂದು ಎಕ್ಸಾಮ್ಗೆ ನಮಗೆ ನೋಟಿಫಿಕೇಷನ್ಗಿಂತ ಹಳೆ ಪೇಪರ್ಸಲ್ಲಿರುವಂಥ ಸಿಲೆಬಸ್ ತುಂಬ ಇಂಪಾರ್ಟೆಂಟ್ ಆಗ್ತೈತಿ. ಆ ಒಂದು ಮೈಂಡ್ಸೆಟ್ಟಿಂದ ನಾವು ಹಳೆ ಪೇಪರ್ಸನ್ನು ಸಾಲ್ವ್ ಮಾಡ್ತಾ ಹೋಗಿದ್ದೆ ಆದರೆ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಪೇಪರ್ಸನ್ನು ಸಹಿತ ನಾವು ಸಾಲ್ವ್ ಮಾಡ್ಬೋದು. ಸೊ ಇದು ಓನ್ಲಿ PSIಗೆ ಅಷ್ಟೇ ಅಂತ ನೀವು ಅನ್ಕೋಬೇಡಿ. ಪ್ರತಿಯೊಂದು ಎಕ್ಸಾಮ್ಗೂ ಸಹಿತ ಕಾಮನ್ ಆಗಿ ಜನರಲ್ ಸೈನ್ಸ್ ಇದ್ದೇ ಇರ್ತದೆ. ಸೇಮ್ ಕಾನ್ಸೆಪ್ಟ್ ಇರ್ತವೆ, ಸೇಮ್ ಕ್ವಶನ್ಸು ಬೇರೆ ಎಕ್ಸಾಮ್ದಲ್ಲಿ ಸಹಿತ ರಿಪೀಟ್ ಆಗ್ತಿರ್ತವೆ. ಸೊ ಸಮಯ ವೇಸ್ಟ್ ಮಾಡೋಕ್ಕಂತೂ ನನಗಂತೂ ಒಂಚೂರು ಇಂಟ್ರೆಸ್ಟ್ ಇರಲ್ಲ. ನೀವು ಅದೇ ಮೈಂಡ್ಸೆಟನ್ನು ಬೆಳೆಸ್ಕೊಳ್ಳಿ. ಸಮಯವನ್ನು ಅನಾವಶ್ಯಕವಾಗಿ ಸುಮ್ಮನೆ ವ್ಯರ್ಥ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಇವತ್ತಿನ ಈ ತರಗತಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ 2009 PSI ಪೇಪರನ್ನು ನಾನು ಸಿವಿಲ್ PSI ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿರುವಂಥ ಸೈನ್ಸ್ ವಿಜ್ಞಾನ ಒಂದು ತರಗತಿ ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ಈ ಕ್ಲಾಸಸ್ ನಿಮಗೆ SB ಸೈನ್ಸ್ ಅಡ್ಡ ಎಂಬ ಯೂಟ್ಯೂಬ್ ಚಾನಲ್ ಸಹಿತ ಅವೈಲೇಬಲ್ ಆಗ್ತವೆ. ಅಲ್ಲಿ ಸಹಿತ ನೀವು ಕಂಪ್ಲೀಟಾಗಿ ನೋಡ್ಕೊಳ್ಬೋದು. ಸೊ ಕ್ವಶನ್ ನಂಬರ್ 1 ಈ ರೀತಿ ಇದೆ. ಅಲ್ಟ್ರಾವೈಲೆಟ್ ಕಿರಣಗಳನ್ನು ಹೀರಿಕೊಳ್ಳುವ ವಾತಾವರಣದಲ್ಲಿನ ಅನಿಲ ಯಾವುದು ಅಂತ ಕೇಳ್ತಾನೆ. ವಿಚ್ ಆಫ್ ದ ಫಾಲೋಯಿಂಗ್ ಗ್ಯಾಸ್ ಈಸ್ ಅಬ್ಸಾರ್ಬ್ಸ್ ದ ಅಟ್ಮಾಸ್ಫಿಯರ್ ಗ್ಯಾಸ್ ಕಾಲ್ಡ್ ಅಂತ ಕೇಳ್ತಾನೆ. ಯಾವುದನ್ನು ಈ ವಾತಾವರಣದಲ್ಲಿರುವಂಥ ಅಲ್ಟ್ರಾವೈಲೆಟ್ ರೇಜಸ್ಸು ಯಾವ ಅನಿಲ ಅದನ್ನು ಹೀರಿಕೊಳ್ಳುತ್ತದೆ, ವಿಚ್ ಟೈಪ್ ಆಫ್ ಅಂತ ಕೇಳ್ತಾನೆ. ನಮಗೆ ಹೀಲಿಯಂ ಅಂತ ಒಂದಿದೆ, ಓಜೋನ್ ಇದೆ, ಮೀಥೇನ್ ಇದೆ ಮತ್ತು ನೈಟ್ರೋಜನ್ ಅಂತಿದೆ. ಸೊ ಗೊತ್ತು ತಮಗೆಲ್ಲ, ಆಲ್ರೆಡಿ PSI ಪೇಪರ್ ಸಾಲ್ವ್ ಮಾಡುವಂಥಲ್ಲಿದ್ದರೆ ನೀವು. ಸೊ ಭೂಮಿಯ ಮೇಲೆ ಒಂದು 10 ಕಿಲೋಮೀಟ್ರ್ ಎತ್ತರದಿಂದ 50 ಕಿಲೋಮೀಟ್ರ್ ಎತ್ತರದವರೆಗೆ, ಅಂದರೆ ಇಲ್ಲಿಂದ ಶುರುವಾಗಿ ಅಂದರೆ 10 ಕಿಲೋಮೀಟ್ರಿಂದ ಶುರುವಾಗಿ 50 ಕಿಲೋಮೀಟರ್ ಈ ಇನ್ ಬಿಟ್ವೀನ್ ಗ್ಯಾಪಲ್ಲಿ ನಮಗೆ ಒಂದು ಭೂಮಿಯನ್ನು ಆವರಿಸ್ಕೊಂಡಿರುವಂಥ ವಿಶೇಷವಾಗಿರುವಂಥ ಅನಿಲ ಇದೆ. ಇದನ್ನು ನಾವು ಓಜೋನ್ ಅಂತ ಕರಿತೀವಿ. ಓಜೋನ್ ಅನಿಲ ಅಂತ ಕರಿತೀವಿ. ಇದು ಸೂರ್ಯನಿಂದ ಬರುವಂಥ ಎಲ್ಲ ವಿಕಿರಣಗಳಲ್ಲಿ ಅತಿ ಅಪಾಯಕಾರಿ ವಿಕಿರಣ ಆಗಿರುವಂಥ UV ವಿಕಿರಣವನ್ನು ಹೀರಿಕೊಳ್ಳುತ್ತದೆ, ಅಬ್ಸಾರ್ಬ್ ಮಾಡ್ತದೆ ಅಂತ ನೋಡ್ತೀವಿ. ಸರ್, ಇದು ಸೂರ್ಯನಿಂದ 100% UV ರೇಡಿಯೇಷನ್ಸ್ಗೂ ಭೂಮಿಗೆ ಬರುವಂಥ ಪ್ರಯತ್ನ ಮಾಡ್ತಾ ಇದ್ದರೆ ಈ ಓಜೋನ್ ಲೇಯರ್ ಸುಮಾರು 95% UV ರೇಡಿಯೇಷನ್ ಸ್ಟಾಪ್ ಮಾಡಿ ಕೇವಲ 5% ಮಾತ್ರ, ಅಂದರೆ 2ರಿಂದ 5% ಮಾತ್ರ UV ರೇಡಿಯೇಷನ್ಸನ್ನು ಭೂಮಿಗೆ ಅದು ಬಿಟ್ಟುಬಿಡ್ತದೆ. ಅಂದ್ರೆ ಓಜೋನ್ ಎಂಬ ಅನಿಲ 100% 100% ಸ್ಟಾಪ್ ಮಾಡಲ್ಲ, ಅರೌಂಡ್ 95%ವರೆಗೆ ಸ್ಟಾಪ್ ಮಾಡ್ತದೆ. ಇನ್ನುಳಿದ ಅನಿಲ ನೇರವಾಗಿ UV ರೇಡಿಯೇಷನ್ ನೇರವಾಗಿ ಭೂಮಿಗೆ ಬರ್ತವೆ. ಗೊತ್ತಲ್ಲ ನಮಗೆ, ಇದೆಲ್ಲ ನಾನು ಓಜೋನ್ ಅನ್ನೋ ಕಾನ್ಸೆಪ್ಟಲ್ಲಿ ನಿಮಗೆ ಕಂಪ್ಲೀಟಾಗಿ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ. ಸೊ ಎಷ್ಟು ಪರ್ಸೆಂಟ್ ಬರ್ತದೆ, ಓಜೋನ್ ಬಂದು ಯಾವ ರೀತಿ ನಮಗೆ ಹಾನಿ ಮಾಡ್ತದೆ, ಓಜೋನ್ಗೆ ಹಾನಿ ಮಾಡುವಂಥ ಅನಿಲಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡ್ಕೊಳ್ಳೋಣ. ಸೊ ಇಲ್ಲಿ ಸರಿಯಾಗಿರುವಂಥ ಉತ್ತರ ಓಜೋನ್ ಅಂತ ಕೊಡ್ತೀವಿ. ಇದನ್ನು ಅಣುಸೂತ್ರ O3. ಇದು ಮೇಜರಾಗಿ ಆಕ್ಸಿಜನ್ನ ಒಂದು ರೂಪ. ಆಕ್ಸಿಜನ್ನಲ್ಲಿ ನಮಗೆ 3 ರೂಪ, O1, O2 ಮತ್ತು O3 ಅಂತೇಳಿ. O1 ನೀರಲ್ಲಿರ್ತದೆ, O2 ಗಾಳಿಯಲ್ಲಿರ್ತದೆ, O3 ಭೂಮಿಯ ಮೇಲ್ಭಾಗದಲ್ಲಿ ವಾತಾವರಣದ ವಾಯುಮಂಡಲದಲ್ಲಿರ್ತದೆ. ಇದು O2 ಎಷ್ಟು ಪರ್ಸೆಂಟ್ ಕೇಳ್ತಾನೆ ಮೊನ್ನೆ ನಮಗೆ ಎಕ್ಸಾಮ್ದಲ್ಲಿ. ಸರ್, ಸುಮಾರು 21% ಭೂಮಿ ಮೇಲೆ ನಮಗೆ O2 ಎಂಬ ಆಕ್ಸಿಜನ್ ಎಂಬ ಅನಿಲ ನಮಗೆ ಕಂಡು ಬರ್ತದೆ. ಓಜೋನ್ನ ಬಗ್ಗೆ ಫುಲ್ಲು ಡೀಟೇಲ್ ನಿಮಗೆ ಇದೇ ಒಂದು SB ಸೈನ್ಸ್ ಅಡ್ಡ ತರಗತಿಯಲ್ಲಿ ನಿಮಗೆ ಆ್ಯಪ್ ಪ್ಲೇಸ್ಟೋರಲ್ಲಿ ಸಿಗ್ತದೆ. SB ಸೈನ್ಸ್ ಅಡ್ಡ ಅಂತ ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಕಂಪ್ಲೀಟ್ ಆಗಿರುವಂಥ ಕೆಮಿಸ್ಟ್ರಿ ತರಗತಿ ನೋಡ್ಬೋದು. ಸುಮಾರು 40 ಗಂಟೆಗಳ ಕಾಲ ನಿಮಗೆ ಕ್ಲಾಸಸ್ ಮಾಡಿಕೊಟ್ಟಿದ್ದೀನಿ. ನಿಮಗೆ ಸಮಯ ಸಿಕ್ಕಾಗ ಈ ಆ್ಯಪ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಬಿಟ್ಟಿನಿ, ನೋಡ್ಕೊಂಡು ನೀವು ಕ್ಲಿಯರಾಗಿ ಎಲ್ಲ ತರಗತಿಗಳನ್ನು ಕಂಪ್ಲೀಟಾಗಿ ವೀಕ್ಷಣೆ ಮಾಡ್ಬೋದು. ಸೊ ಈ ಕ್ವಶನ್ಗೆ ಸರಿಯಾಗಿರುವಂಥ ಉತ್ತರ ಓಜೋನ್. ತೇವಾಂಶ ಅಳೆಯಲು ಬಳಸುವ ಸಾಧನ ಯಾವುದು ಅಂತ ಕೇಳ್ತಾನೆ. ವಿಚ್ ಆಫ್ ದ ಫಾಲೋಯಿಂಗ್
electronic device used to humidity in atmosphere, ಹೈಡ್ರೋಮೀಟರ್, ಬಾರೋಮೀಟರ್, ಹೈಗ್ರೋಮೀಟರ್ ಮತ್ತು ಥರ್ಮೋಮೀಟರ್ ಅಂತಿದೆ. ತೇವಾಂಶವನ್ನು ಅಳೆಯುವಂಥ ಸಾಧನ ಹೈಗ್ರೋಮೀಟರ್. ಯಾವುದು? ಹೈಗ್ರೋಮೀಟರ್ ಅಂತ ಕರಿತೀವಿ. ಸೊ ಹೈಡ್ರೋಮೀಟರ್ ಅಂತ ಕನ್ಫ್ಯೂಸ್ ಆಗ್ತದೆ. ಹೈಡ್ರೋ ಅಂದರೆ ನೀರಿನಲ್ಲಿರುವಂಥ ವಸ್ತುಗಳನ್ನು ನೋಡಲು ಬಳಸುವಂಥ ಸಾಧನ, ನೀರಿನಲ್ಲಿ ಶಬ್ದಗಳನ್ನು ಕೇಳಿಸ್ಕೊಳ್ಳಲು ಬಳಸುವಂಥ ಸಾಧನ ಹೈಡ್ರೋಮೀಟರ್ ಆದರೆ. ಬಟ್ ಅದರ ಹೈಗ್ರೋ ಅಟ್ಮಾಸ್ಫಿಯರಲ್ಲಿ ತೇವಾಂಶ ಎಷ್ಟಿದೆ, ಎಷ್ಟು ಪ್ರಮಾಣ ನಾವು ಈ ಹ್ಯುಮಿಡಿಟಿಯನ್ನು ನೋಡ್ತೀವಿ ಅನ್ನೋದು ನೋಡ್ತೀವಿ. ಥರ್ಮೋಮೀಟರ್ ಗೊತ್ತು, ಟೆಂಪರೇಚರ್ ತಾಪಮಾನವನ್ನು ಅಳತೆ ಮಾಡುವಂಥ ಸಾಧನ. ಬಾರೋಮೀಟರ್ ಅಟ್ಮಾಸ್ಫಿಯರ್ ಪ್ರೆಷರ್, ವಾತಾವರಣದಲ್ಲಿರುವಂಥ ಒತ್ತಡವನ್ನು ಅಳತೆ ಮಾಡುವಂಥ ಸಾಧನ. ಒತ್ತಡವನ್ನು ಟಾರ್, ಬಾರ್ ಅಥವಾ ಮಿಲಿ ಬಾರ್ ಎಂಬ ಯೂನಿಟಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಟೆಂಪರೇಚರನ್ನು ಸೆಲ್ಸಿಯಸ್, ಫ್ಯಾರನೈಟ್ ಮತ್ತು ಕೆಲ್ವಿನ್ ಎಲ್ಲ ಯೂಸ್ ಮಾಡ್ತೀವಿ. ಕೆಲ್ವಿನ್ ಅನ್ನೋದು SI ಯೂನಿಟ್ ಆಗಿರ್ತದೆ, ನೆನ್ಪಿಟ್ಕೋಬೇಕು. ಇನ್ನು ಸರಿಯಾಗಿರುವಂಥ ಉತ್ತರ ಗೊತ್ತಾಗಿದೆ ನಿಮಗೆ, ಹೈಗ್ರೋಮೀಟರ್. ರೆಬೀಸ್ನಿಂದ ತೊಂದರೆಗೊಳಗಾಗುವುದು ಅಂತ ಕೇಳ್ತಾನೆ. ಅಂದರೆ ಯಾವ ಒಂದು ಪ್ರಾಣಿಗೆ ರೆಬೀಸ್ ಎಂಬ ವೈರಸ್ ಇಂದ ಉಂಟಾಗ್ತದೆ ಕೇಳ್ತಾನೆ. ಗೊತ್ತಿರಬೇಕು ನಿಮಗೆ, ರೆಬೀಸ್ ಅನ್ನೋದು ಒಂದು ವೈರಲ್ ಡಿಸೀಸ್, ವೈರಲ್ ಇನ್ಫೆಕ್ಷನ್ ಆಗಿದೆ, ವೈರಲಿಂದ ಬರುವಂಥ ಒಂದು ರೋಗ. ಸಾಮಾನ್ಯವಾಗಿ ನಾಯಿಗಳ ಜೊಲ್ಲು, ಲಾಲರಸ, ನಾಯಿಗಳ ರಕ್ತದಿಂದ ಮನುಷ್ಯನಿಗೆ ಅಥವಾ ಇತರ ಜೀವಿಗಳಿಗೆ ಅಂಟಿಕೊಳ್ಳುವಂಥ ಒಂದು ರೋಗ. ಇಲ್ಲಿ ಕಾಮನ್ ಆಗಿ ಕೋಳಿಗಳು, ಮೇಕೆ, ದನಗಳು ಮತ್ತು ಎಲ್ಲ ಪ್ರಾಣಿಗಳನ್ನು ಕೊಡ್ತಾನೆ. ಎಲ್ಲ ರೀತಿಯ ಪ್ರಾಣಿಗಳು ಸಹಿತ ಅಂಟಿಕೊಳ್ಳುತ್ತದೆ. ಒಂದು ನಾಯಿ ಯಾವುದಕ್ಕೆ ದನಗಳು ಕಚ್ಚಿದ ದನಕ್ಕೂ ಈ ರೋಗ ಬರ್ತದೆ. ಮೇಕೆ, ಕೋಳಿ ಎಲ್ಲಕ್ಕೂ ಸಹಿತ ಈ ರೋಗ ಬರುವಂಥ ಒಂದು ಸಮಸ್ಯೆ. ರೆಬೀಸ್ ಬಗ್ಗೆ ಸ್ವಲ್ಪ ಬೇಸಿಕ್ ಗೊತ್ತಿರಲಿ. ರೆಬೀಸ್ ಅನ್ನೋದೊಂದು ಐತಲ್ಲ, ಇದು ಒಂದು ವೈರಸ್ ಇಂದ ಬರುವಂಥ ರೋಗ. ಆ ಕಾರಣವಾಗಿರುವಂಥ ವೈರಸ್ಸೇ ರೆಬೀಸ್ ಅಂತೇಳಿ. ಸಾಮಾನ್ಯವಾಗಿ ನಮಗೆ ಮನುಷ್ಯನಿಗೆ ನಾಯಿಗಳ ಮೂಲಕ ಹರಡುತ್ತದೆ. ನಾಯಿಗಳು ಕಚ್ಚಿದಾಗ ತಮ್ಮ ಹಲ್ಲುಗಳ ಮುಖಾಂತರ, ತನ್ನ ಲಾಲರಸ ಮುಖಾಂತರ, ರಕ್ತ ಮುಖಾಂತರ ನಮಗೆ ತನ್ನ ದೇಹದಲ್ಲಿರುವಂಥ ರೆಬೀಸ್ ಎಂಬ ವೈರಸ್ ನಮ್ಮ ಬಾಡಿ ಒಳಗೆ ಇಂಜೆಕ್ಟ್ ಆದಾಗ ನಮಗೆ ಬರುವಂಥ ಒಂದು ಸಮಸ್ಯೆ ರೆಬೀಸ್ ಅಂತ ಕರಿತೀವಿ. ಎಕ್ಸಾಮ್ದಲ್ಲಿ ಕೇಳ್ತಾನೆ, ರೆಬೀಸ್ ಅನ್ನೋ ಒಂದು ಸಮಸ್ಯೆಯಿಂದ ಒಂದು ಮುಖ್ಯವಾಗಿರುವಂಥ ಪ್ರಮುಖ ಲಕ್ಷಣ ಅಂತ ಕೇಳ್ತಾನೆ, ಅದೇ ಹೈಡ್ರೋಫೋಬಿಯಾ. ಯಾವ ಫೋಬಿಯಾ? ಹೈಡ್ರೋಫೋಬಿಯಾ ಅಂತ ನೋಡ್ತೀವಿ. ಈ ಹೈಡ್ರೋಫೋಬಿಯಾ ಅಂದರೆ ಕನ್ನಡದಲ್ಲಿ ನೀರಿನ ಭಯ. ಫೋಬಿಯಾ ಅಂದರೆ ಭಯ. ಅಂದರೆ ಯಾರಿಗೆ ರೆಬೀಸ್ ಅನ್ನೋ ಒಂದು ವೈರಸ್ ಅಟ್ಯಾಕ್ ಆಗಿರ್ತದೋ ಅವ್ರಿಗೆ ನೀರನ್ನು ನೋಡಿದ್ರೆ, ಒಂದು ಗ್ಲಾಸ್ ನೀರು ನೋಡಿದ್ರು ಸಹಿತ ಆ ವ್ಯಕ್ತಿಗೆ ಒಂದು ದೊಡ್ಡದಾಗಿರುವಂಥ ಸಮುದ್ರ ನೋಡಿದಂಗೆ ಅನಿಸ್ಬಿಡ್ತದೆ ಅವನಿಗೆ. ಆ ಸಮುದ್ರದಲ್ಲಿ ಮುಳುಗಿ ಹೋದಾಗ ನಾವು ಹೆಂಗೆ ಸಾಹಿತ್ಯವನ್ನು ಅಂಜಿಕೆ ಉಂಟಾಗುತ್ತಲ್ಲ, ಆ ವ್ಯಕ್ತಿಗೆ ನೀರು ನೋಡಿದ್ರೆ ಆ ರೀತಿ ಸಾಹಿತ್ಯನಂತ ಅಂಜಿಕೆ ಉಂಟಾಗ್ಬಿಟ್ಟು ಆ ವ್ಯಕ್ತಿ ನೀರನ್ನೇ ಕುಡಿಯೋದಿಲ್ಲ, ನೀರನ್ನೇ ಸೇವನೆ ಮಾಡೋದಿಲ್ಲ. ಅದು ನೀರು ನೋಡಿಬಿಟ್ರೆ ಏನೋ ಗ್ಲಾಸನ್ನೇ ಬಿಸಾಕ್ಬಿಡ್ತಾನೆ. ಅಂಥ ಒಂದು ವಿಶೇಷವಾಗಿರುವಂಥ ಸಿಂಪ್ಟಮ್. ಮತ್ತು ನಾಯಿ ಥರ ಒದರಕ್ಕೆ ಶುರು ಮಾಡ್ತಾನೆ, ನಾಯಿ ಥರ ಜೊಲ್ಲನ್ನು ಸುರಿಸ್ತಾನೆ. ಹೌದಲ್ಲ, ಆ ನಾಯಿಯ ಲಕ್ಷಣಗಳೇ ಮನುಷ್ಯನಿಗೆ ಬಂದ್ಬಿಟ್ಟು ಮನುಷ್ಯ 90% ಸಾಯುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಅದಕ್ಕೆ ಇನಿಷಿಯಲ್ ಡೇಸಲ್ಲೇ ಇಮಿಡಿಯೇಟ್ ಆಗಿ ನಾಯಿಗಳು ಕಚ್ಚಿದಾಗ ಚಿಕ್ಕ ಮಕ್ಕಳಿಗಿರಲಿ, ವಯಸ್ಸಾದವ್ರಿಗಿರಲಿ ಯಾರೂ ಸಹಿತ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಅದಕ್ಕೆ ಸ್ಟಾರ್ಟಿಂಗಲ್ಲೇ ಮೆಡಿಸಿನ್ಸ್ ಅದಾವೆ, ಮೆಡಿಸಿನ್ಗಳು ತೊಗೊಂಡು ನಾವು ಗುಣಮುಖ ಮಾಡಿಸ್ಕೋಬಹುದು. ಸರಿಯಾಗಿರುವಂಥ ಉತ್ತರ ಎಲ್ಲ ಪ್ರಾಣಿಗಳಿಗೆ ಬರುವಂಥ ಒಂದು ರೋಗ. ಅಲ್ಯೂಮಿನಿಯಂ ಲೋಹವನ್ನು ಉತ್ಪಾದಿಸುವುದು ಈ ಅದಿರಿನಿಂದ ಅಂತ ಕೇಳ್ತಾನೆ. ಗೊತ್ತು ನಿಮಗೆ, ಅದಿರುಗಳು ಅಂತ ಬರ್ತವೆ. ಏನು ಅದಿರುಗಳು? ನಮಗೆ ಭೂಮಿಯಲ್ಲಿ ಯಾವುದೇ ಒಂದು ಮೂಲ ವಸ್ತು ಸಹಿತ ಪ್ರಮುಖವಾಗಿ ನೇರವಾಗಿ ನಮಗೆ ಸಿಗಲ್ಲ. ಎಲ್ಲ ರೀತಿಯ ಮೂಲ ವಸ್ತುಗಳು ಅಂದರೆ ಧಾತುಗಳು, ಎಲಿಮೆಂಟ್ಗಳು ಪ್ರಮುಖ ಅದಿರುಗಳಂದ್ರೆ ಓರ್ಗಳಂತ ಕರಿತೀವಿ. ಅಂದರೆ ಇನ್ನೂ ಆಡು ಭಾಷೆಯಲ್ಲಿ ಕಚ್ಚಾ ವಸ್ತು ಅಂತ ಕರಿತೀವಿ. ಯಾವ ವಸ್ತು? ಕಚ್ಚಾ ವಸ್ತುಗಳಿಂದನೇ ನಮಗೆ ಶುದ್ಧ ವಸ್ತುಗಳು ದೊರೀತವೆ. ಇಲ್ಲಿ ಅಲ್ಯೂಮಿನಿಯಂ ಅನ್ನೋದು ಕಚ್ಚಾ ವಸ್ತು. ನೋಡಿ, ಇದು ಭೂಮಿಯಲ್ಲಿ ನಮಗೆ ಮೂಲ ವಸ್ತುಗಳು ಸಿಗುತ್ತವೆ, ಅದರ ಪ್ಯೂರ್ ಫಾರ್ಮಲ್ಲಿ ಸಿಗಲ್ಲ. ಈ ಮೂಲ ವಸ್ತು ಜೊತೆಗೆ ಅಂದರೆ ಲೋಹ, ಆಲೋಹಗಳ ಜೊತೆಗೆ ಏನೇನೋ ಬೇರೆ ಬೇರೆ ಕಸ, ಕಲ್ಲು, ಮಣ್ಣು ಎಲ್ಲ ಅಂಟಿಕೊಂಡಿರ್ತದೆ. ಅದನ್ನು ತೆಗೆದು ನೆಲದ ಮೇಲಿಟ್ಟು ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿದಾಗ ಒಂದು ಶುದ್ಧ ವಸ್ತುವಾಗಿ ನಮಗೆ ತಯಾರಾಗ್ತದೆ. ಸೊ ಈ ಯಾವ ರೀತಿಯ ಕಚ್ಚಾ ವಸ್ತುವಿನಿಂದ ಯಾವ ರೀತಿ ಶುದ್ಧ ವಸ್ತು ದೊರೀತದೆ ಅಂತ ಕ್ವಶನ್ ಕೇಳ್ತಾನೆ. ಇಲ್ಲಿ ಅಲ್ಯೂಮಿನಿಯಂ ಅನ್ನೋದೊಂದು ಪ್ಯೂರ್ ಆಗಿರುವಂಥ ಸಬ್ಸ್ಟೆನ್ಸು, ಈ ಓರ್ ಅನ್ನೋದೊಂದು ಇಂಪ್ಯೂರ್ ಆಗಿರುವಂಥ ಸಬ್ಸ್ಟೆನ್ಸ್, ಅಶುದ್ಧವಾಗಿರುವಂಥ ವಸ್ತು. ಯಾವ ರೀತಿಯ ಅಶುದ್ಧ ವಸ್ತುವಿನಿಂದ ಯಾವ ರೀತಿಯ ಶುದ್ಧ ವಸ್ತು ದೊರೀತದೆ ಅಂತ ಕ್ವಶನ್ ಕೇಳ್ತಾನೆ. ನಮಗಿಲ್ಲಿ ಅಲ್ಯೂಮಿನಿಯಂ ಅನ್ನೋದು ಬಾಕ್ಸೈಟ್ ಎಂಬ ಒಂದು ಈ ರೀತಿ ಕಚ್ಚಾ ವಸ್ತುವಿನಿಂದ, ಇದೊಂದು ಕಚ್ಚಾ ವಸ್ತು ಇದ್ರ ಹೆಸರೇನು ಬಾಕ್ಸೈಟ್ ಅಂತ ಕರಿತೀವಿ. ಈ ಬಾಕ್ಸೈಟ್ ಎಂಬ ಕಚ್ಚಾ ವಸ್ತುವನ್ನು ಕ್ಲೀನ್ ಅಪ್ ಮಾಡಿದಾಗ, ಅದನ್ನೆಲ್ಲ ತೊಳೆದು ಸ್ವಚ್ಛ ಮಾಡಿದಾಗ ನಮಗೆ ಸಿಗುವಂಥ ವಸ್ತು ಅಲ್ಯೂಮಿನಿಯಂ. ಅವಾಗ ಅಲ್ಯೂಮಿನಿಯಂ ಅನ್ನು ನಾವು ಶುದ್ಧ ವಸ್ತು ಅಥವಾ ಮೂಲ ವಸ್ತು ಅಂತ ಕರಿತೀವಿ.
ಈ ಬಾಕ್ಸೈಟ್ ಅನ್ನು ನಾವು ಅಶುದ್ಧ ವಸ್ತುದ ಕಚ್ಚಾ ವಸ್ತುದ ಅದಿರುಗಳು ಅಂತ ಕರಿತೀವಿ. ಎಕ್ಸಾಮ್ದಲ್ಲಿ ಬಹಳ ಸಲ ಕ್ವಶನ್ ನಮಗೆ ರಿಪೀಟ್ ಆಗ್ತದೆ. ಯಾವ ರೀತಿಯ ಅದಿರುಗಳಿಂದ ಯಾವ ರೀತಿಯ ಮೂಲ ವಸ್ತು ದೊರೆಯುತ್ತದೆ ಅಂತ ಕೇಳ್ತಾನೆ. ಗೊತ್ತು ನಿಮಗೆ ಕಬ್ಬಿಣ ಅನ್ನೋದು, ಕಬ್ಬಿಣದ ಪ್ರಮುಖ ಅದಿರುಗಳು ಬಂದಾಗ ಹೆಮಟೈಟ್, ಮ್ಯಾಗ್ನಟೈಟ್, ಲಿಮೋನೈಟ್, ಸಿಡರೈಟ್ ಅಂತ ನೋಡ್ತೀವಿ. ಇನ್ನು ಕೋಲ್, ಕಲ್ಲಿದ್ದಲು ಅಂತ ನೋಡ್ತೀವಿ. ಕೋಲ್ ಅಂತ ಬಂದಾಗ ನಮಗೆ ಆಂಥ್ರಸೈಟ್, ಬಿಟುಮಿನಸ್, ಲಿಗ್ನೈಟ್, ಪೀಟ್ ಅಂತ ನೋಡ್ತೀವಿ. ಈ ರೀತಿ ಸುಮಾರು ರೀತಿಯಾಗಿರುವಂಥ ಅದಿರುಗಳಿದಾವೆ. ನಮಗೆ ಅತಿ ಹೆಚ್ಚು ಎಕ್ಸಾಮ್ದಲ್ಲಿ ಕೇಳೋದು ಅಲ್ಯೂಮಿನಿಯಂ ಅಂತ ಕೇಳ್ತಾನೆ. ಅಲ್ಯೂಮಿನಿಯಂ ಅಂದಾಗ ಬಾಕ್ಸೈಟ್, ಯಾವುದು ಬಾಕ್ಸೈಟ್. ಪಾದರಸ ಮರ್ಕ್ಯೂರಿ ಕೇಳ್ತಾನೆ, ಮರ್ಕ್ಯೂರಿ. ಸಿನ್ನಾಬಾರ್, ಯಾವುದು ಸಿನ್ನಾಬಾರ್. ಮತ್ತೆ ಯಾವುದು ಗೋಲ್ಡ್, ಗೋಲ್ಡ್ ಸಹಿತ ನಮಗೆ ಪ್ಯೂರ್ ಫಾರ್ಮಲ್ಲಿ ಸಿಗಲ್ಲ. ಕ್ವಶನ್ ಕೇಳ್ತಾನೆ ಅತಿ ಶುದ್ಧ ರೂಪದಲ್ಲಿ ಸಿಗುವಂಥ ಮೂಲ ವಸ್ತು ಗೋಲ್ಡ್, ಬಟ್ 100% ಅಲ್ಲ. ಇದು ಸಹಿತ ನಮಗೆ ಕ್ಯಾಲವರೈಟ್, ಯಾವುದು ಕ್ಯಾಲವರೈಟ್, ಕ್ಯಾರ್ನೈಟ್. ಈ ರೀತಿ ಅನೇಕ ರೀತಿಯ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಮೊನ್ನೆ ಒಂದು ನಮಗೆ PSI ಎಕ್ಸಾಮ್ದಲ್ಲಿ ಕ್ವಶನ್ ರೈಸ್ ಆಗಿತ್ತು. ದಟ್ ಈಸ್ ಯಾವುದು ಥೋರಿಯಂ. ಇತ್ತೀಚಿನ ದಿನಗಳಲ್ಲಿ ಥೋರಿಯಂ ಸ್ವಲ್ಪ ಪ್ರಸಿದ್ಧಿಯಾಗಿದೆ. ಈ ಥೋರಿಯಂ ಯಾವ ಕಚ್ಚಾ ವಸ್ತು ದೊರೆಯುತ್ತೆ ಅಂತ ಕೇಳ್ತಾನೆ. ಮೋನೋಸೈಟ್, ಯಾವುದು ಮೋನೋಸೈಟ್ ಎಂಬ ಕಚ್ಚಾ ವಸ್ತುವಿಂದ ನಮಗೆ ಈ ಥೋರಿಯಂ ಎಂಬ ಅದಿರು ನಮಗೆ ಸಿಗ್ತದೆ. ಮೊನ್ನೆ KS ಎಕ್ಸಾಮ್ 2017 KS ಎಕ್ಸಾಮ್ದಲ್ಲಿ ಕ್ವಶನ್ ರೈಸ್ ಆಗಿದೆ. ಯಾವುದು ಲೆಡ್, ಸೀಸ ಅನ್ನೋದು ಎದರಿಂದ ದೊರೆಯುತ್ತೆ ಅಂತ ಕೇಳ್ತಾನೆ. ಇದೆ ಗೆಲೆನ, ಯಾವುದು ಗೆಲೆನ. ಮ್ಯಾಂಗನೀಸ್, ಅದು ಮ್ಯಾಂಗನೀಸ್. ಇದರ ಪ್ರಮುಖ ಅದ್ರ ಬಿಟ್ಟು ಪೈರುಲೋಸೈಟ್, ಯಾವುದು ಪೈರುಲೋಸೈಟ್. ಅಬ್ರಕ, ಮೈಕಾ ಅಂತ ಕೇಳ್ತಾನೆ. ಮೈಕಾ, ಅಬ್ರಕ, ಫ್ಲೋಗೋಫೈಟ್. ಈ ರೀತಿ ಸುಮಾರು ರೀತಿಯಾಗಿರುವಂಥ ಎಕ್ಸಾಮ್ದಲ್ಲಿ ನಮಗೆ ಕ್ವಶನ್ ರೈಸ್ ಆಗ್ತದೆ. ದಯವಿಟ್ಟು ಫಿಕ್ಸ್ PSI ಯಾರು ಸ್ಟಡಿ ಮಾಡ್ತಾ ಇದ್ರು 100% ನಿಮಗೆ ಫಿಕ್ಸ್ ಕ್ವಶನ್ ನೋಡ್ರಿ. ಫಿಕ್ಸ್ ಕ್ವಶನ್ ಎಲ್ಲ ರೀತಿಯ PSI ನಿಮಗಲ್ಲಿ ಒಂದಲ್ಲ ಒಂದು ರೀತಿಯಿಂದ ಕ್ವಶನ್ ನಿಮ್ಗೆ ರೈಸ್ ಆಗೇ ಆಗ್ತದೆ. ಸೊ ಆನ್ಸರ್ ಬಾಕ್ಸೈಟ್ ಅನ್ನೋದು ಸರಿಯಾಗಿರುವಂಥ ಉತ್ತರ. CV ರಾಮನ್ರಿಗೆ ನೋಬೆಲ್ ಪ್ರಶಸ್ತಿ ದೊರೆಯಲು ಕಾರಣ ಏನು ಅಂತ ಕೇಳ್ತಾನೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ರೀಸನ್ ಫಾರ್ ಗೆಟಿಂಗ್ ನೋಬೆಲ್ ಅವಾರ್ಡ್ ಫಾರ್ CV ರಾಮನ್ ಅಂತ ಕ್ವಶನ್ ಕೇಳ್ತಾನೆ. ಪರಮಾಣುಗಳಿಂದ ಬೆಳಕಿನ ಚದುರುವಿಕೆ, ಸಾಪೇಕ್ಷ ಸಿದ್ಧಾಂತ, ನ್ಯೂಕ್ಲಿಯರ್ ಬಿರಿತ, ಗುರುತ್ವಾಕರ್ಷಣೆ ಅಂತ ಕೇಳ್ತಾನೆ. ಸೊ ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಸ್ಕ್ಯಾಟರಿಂಗ್ ಆಫ್ ಲೈಟ್, ಬೆಳಕಿನ ಚದುರುವಿಕೆ ಅನ್ನೋ ಕಾನ್ಸೆಪ್ಟ್ ಮೇಲೇ CV ರಾಮನ್ಗೆ ನೋಬೆಲ್ ಅವಾರ್ಡ್ ಬರ್ತದೆ. ಪ್ರತಿ ಸಲ ರಿಪೀಟ್ ಮಾಡ್ತಿರ್ತೀನಿ. 1928 ಫೆಬ್ರವರಿ 28 ರಂದು ನೋಬೆಲ್ ಅವಾರ್ಡ್ ಅವರು ಬೆಳಕಿನ ಚದುರುವಿಕೆ ಅನ್ನೋ ಒಂದು ಪ್ರಯೋಗವನ್ನು ಮಾಡ್ತಾರೆ. ಆದರೆ 1930ಯಲ್ಲಿ ನೋಬೆಲ್ ಅವಾರ್ಡನ್ನು ಕೊಟ್ಟು ಸತ್ಕಾರವನ್ನು ಮಾಡ್ತಾರೆ. ಹಾಗಾಗಿ ಈ ಫೆಬ್ರವರಿ 28 ಏನೈತಲ್ಲ, ಈ ದಿನಾಂಕವನ್ನೇ ಭಾರತದ ಒಂದು ಸಂತಸದ ದಿನ. ಹಾಗಾಗಿ ಇದನ್ನು ನಾವು ಪ್ರತಿ ವರ್ಷ ನ್ಯಾಷನಲ್ ಸೈನ್ಸ್ ಡೇ, ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ NSD ಅಂತ ನಾವು ಆಚರಣೆ ಮಾಡ್ತೀವಿ. ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಈ ವರ್ಷದ ನ್ಯಾಷನಲ್ ಸೈನ್ಸ್ ಡೇನ ಥೀಮ್ ಏನಾಗಿತ್ತು ಅನ್ನೋ ನೀವು ಇದ್ರ ನೋಟ್ ಜೊತೆಗೆ ನೀವು ಗೂಗಲ್ ಮಾಡಿಕೊಂಡು ನೆನ್ಪಿಟ್ಕೊಳ್ಳಿ. ಇನ್ನು ಸಾಪೇಕ್ಷ ಸಿದ್ಧಾಂತವನ್ನು ಮಂಡಿಸಿದ ವ್ಯಕ್ತಿಯಾನಿ ಆಲ್ಬರ್ಟ್ ಐನ್ಸ್ಟೀನ್. ಯಾರು? ಆಲ್ಬರ್ಟ್ ಐನ್ಸ್ಟೀನ್ ವಿಜ್ಞಾನಿ ಸಾಪೇಕ್ಷ ಸಿದ್ಧಾಂತವನ್ನು ಥಿಯರಿ ಆಫ್ ರಿಲೇಟಿವಿಟಿ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಥಿಯರಿ ಆಫ್ ರಿಲೇಟಿವಿಟಿ ಸಿದ್ಧಾಂತವನ್ನು ಕೊಟ್ಟವರು ಆಲ್ಬರ್ಟ್ ಐನ್ಸ್ಟೀನ್. ನ್ಯೂಕ್ಲಿಯರ್ ಬಿರಿತ, ಈ ವರ್ಡ್ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನು ಗುರುತ್ವಾಕರ್ಷಣೆ ನಿಯಮ ಅಂತ ಗೊತ್ತು ನಿಮಗೆ, ನ್ಯೂಟನ್, ಸರ್ ಐಸಾಕ್ ನ್ಯೂಟನ್. ಐಸಾಕ್ ನ್ಯೂಟನ್ ಅನ್ನೋ ವಿಜ್ಞಾನಿ ಈ ಗುರುತ್ವಾಕರ್ಷಣೆ ನಿಯಮದ ಬಗ್ಗೆ ಕೊಡ್ತಾನೆ. ಮೊನ್ನೆ ರೀಸೆಂಟಾಗಿ ಕ್ವಶನ್ ರೈಸ್ ಆಗಿದೆ. ಗುರುತ್ವಾಕರ್ಷಣ ಬಲವು ಭೂಮಿಯ ಮೇಲಿರುವಂಥ ಅಥವಾ ಪ್ರಪಂಚದಲ್ಲಿರುವಂಥ ಎಂಥ ಬಲವಾಗಿದೆ ಅಂತ ಕೇಳ್ತಾನೆ. ಅತಿ ದುರ್ಬಲವಾಗಿರುವಂಥ ಬಲನೇ ಗುರುತ್ವಾಕರ್ಷಣ ಬಲ. ಸೊ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಅ ವೆರಿ ವೀಕೆಸ್ಟ್ ಫೋರ್ಸ್ ಆನ್ ದ ಯೂನಿವರ್ಸ್. ವೀಕೆಸ್ಟ್ ಇದು ಅತಿ ದುರ್ಬಲವಾಗಿರುವಂಥ ಬಲ. ಟೋಟಲ್ ನಮಗೆ 4 ಬಲಗಳು ಬರ್ತವೆ: ಸ್ಟ್ರಾಂಗ್ ನ್ಯೂಕ್ಲಿಯರ್, ವೀಕ್ ನ್ಯೂಕ್ಲಿಯರ್, ಎಲೆಕ್ಟ್ರೋಸ್ಟ್ಯಾಟಿಕ್ ಮತ್ತು ಗ್ರಾವಿಟೇಷನಲ್ ಫೋರ್ಸ್ ಅಂತೇಳಿ. ಇದೆಲ್ಲದರೊಳಗೆ ಅತಿ ದುರ್ಬಲವಾಗಿರುವಂಥ ಬಲ ಯಾವುದು? ಗ್ರಾವಿಟೇಷನಲ್ ಫೋರ್ಸ್. ಇನ್ನು ಗ್ರಾವಿಟಿ ಬಗ್ಗೆ ನಾನು 4 ಗಂಟೆಗಳ ಪಾಠ ಮಾಡಿದ್ದೀನಿ. ಒಳ್ಳೊಳ್ಳೆ ಕಾನ್ಸೆಪ್ಟ್ಸ್ ಅದಾವೆ. ಗ್ರಾವಿಟಿ ಅಂದರೇನು, ಯೂನಿವರ್ಸಲ್ ಲಾ ಆಫ್ ಗ್ರಾವಿಟಿ, ವಿಶ್ವವ್ಯಾಪ್ತಿ ಗುರುತ್ವ ನಿಯಮ ಅಂದರೇನು, ಯಾರು ಕೊಡ್ತಾರೆ, ಸ್ಮಾಲ್ ಜಿಗೆ ಕ್ಯಾಪಿಟಲ್ ಜಿಗೆ ಏನು ವ್ಯತ್ಯಾಸ ಇದೆ, ರಾಶಿ ಮತ್ತು ತೂಕಕ್ಕಿರುವಂಥ ವ್ಯತ್ಯಾಸ ಏನು, ಭೂಮಿ ಮತ್ತು ಚಂದ್ರನ ಎರಡು ಗ್ರಾವಿಟೇಷನ್ ಯಾವ ರೀತಿ ಡಿಫ್ರೆನ್ಸ್ ಆಗ್ತದೆ, ವಸ್ತುಗಳು ಮೇಲಿಂದ ಕೆಳ ಬೀಳ್ಬೇಕಾದ್ರೆ ವೇಗದಲ್ಲಿ ತೂಕದಲ್ಲಿ ಯಾವ ರೀತಿ ವ್ಯತ್ಯಾಸ ಆಗ್ತದೆ, ಒಂದು ಜೋಕಾಲಿ ಆಡಬೇಕಾದ್ರೆ ಮೇಲೆ ಹೋಗ್ಬೇಕಾದ್ರೆ ಆರಾಮ್ ಹೋಗ್ತೀವಿ, ಕೆಳಗೆ ಬರಬೇಕಾದ್ರೆ ಒಂಥರ ಭಯ ಆಗ್ತದೆ. ಯಾಕೆ?
ಲಿಫ್ಟಲ್ಲಿ ಕೆಳಗೆ ಬರಬೇಕಾದ್ರೆ, ಕೆಳಗಿಂದ ಮೇಲೆ ಹೋಗ್ಬೇಕಾದ್ರೆ ವ್ಯಕ್ತಿಗತ ವಸ್ತುಗಳ ತೂಕದಲ್ಲಿ ಹೆಂಗೆ ವ್ಯತ್ಯಾಸ ಆಗ್ತತಿ, ಭೂಮಿಯ ಸಮಭಾಜಕ ವೃತ್ತಕ್ಕೆ ಹೋಲಿಸಿದಾಗ ಧ್ರುವ ಪ್ರದೇಶಗಳಲ್ಲಿ ಗ್ರಾವಿಟಿ ಹೆಂಗಿದೆ, ಝೀರೋ ಗ್ರಾವಿಟಿ ಅಂದ್ರೆ ಅರ್ಥ ಏನು, ಕೆಪ್ಲರ್ನ ಗ್ರಹಗಳ ನಿಯಮಗಳ ಅರ್ಥ ಏನು, ಎಸ್ಕೇಪ್ ವೆಲಾಸಿಟಿ ಅಂದರೇನು, ಆರ್ಬಿಟಲ್ ವೆಲಾಸಿಟಿ ಅಂದರೇನು, ಸೆಂಟರ್ ಆಫ್ ಗ್ರಾವಿಟಿ ಅಂದ್ರೆ ಅರ್ಥ ಏನು, ಕಂಪ್ಲೀಟ್ ಆಗಿರುವಂಥ ಗ್ರಾವಿಟಿ ಮೇಲೆ ಒಂದೂ ಕ್ವಶನ್ ಮಿಸ್ ಆಗಲಾರ್ದಂಗೆ ಕ್ಲಾಸ್ ಮಾಡಿದ್ದೀನಿ. ನಿಮಗೆ SB ಸೈನ್ಸ್ ಅಡ್ಡ ಈ ಏನು ಆ್ಯಪಲ್ಲಿ ನಿಮ್ಗೆ ನೀವು ನೋಡ್ಬೋದು. ನೀವು ಗೂಗಲ್ ಪ್ಲೇ ಸ್ಟೋರ್ ಸಿಗುವಂಥ ಆ್ಯಪಿಂದ ನೀವು ಆರಾಮಾಗಿ ಕ್ಲಾಸಸ್ಸನ್ನು ಕಂಟಿನ್ಯೂಸ್ ಆಗಿರುವಂಥ ಕ್ಲಾಸಸ್ ನೀವು ಕೇಳಬಹುದು. ಶಬ್ದ ಅಳೆಯುವ ಪ್ರಮಾಣ ಯಾವುದು ಅಂತ ಕೇಳ್ತಾನೆ. ನೋಡಿ, ಇನ್ಸ್ಟ್ರೂಮೆಂಟ್ಗಳ ಮೇಲೆ ಕ್ವಶನ್ ಬಂದಿದೆ, SI ಯೂನಿಟ್ಗಳ ಮೇಲೆ ಕ್ವಶನ್ ಬಂದಿದೆ, ರಿಪೀಟ್ ಆಗೇ ಆಗ್ತವೆ ಎಲ್ಲನೂ ಸಹಿತ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟು. ವ್ಯಾಟ್ ಶಬ್ದದ ಬಗ್ಗೆ ಕೇಳ್ತಾ ಇದ್ರೆ ನಾವೆಲ್ಲದ ಬಗ್ಗೆ ನೋಡೋಣ. ವ್ಯಾಟ್ ಅನ್ನೋದು ಸಾಮರ್ಥ್ಯದ ಏಕಮಾನ. ಸಾಮರ್ಥ್ಯ ಅಂದ್ರೆ ಪವರ್. ಎಲೆಕ್ಟ್ರಿಕ್ ಪವರ್ ಆಗಿರ್ಬೋದು, ಮನುಷ್ಯನ ಸಾಮರ್ಥ್ಯ ಆಗಿರ್ಬೋದು, ಎಲ್ಲ ಸಹಿತ ಪವರ್. HP ಹಾರ್ಸ್ ಪವರ್ ಅಂತ ನೋಡ್ತೀವಿ, ಗೊತ್ತಾ ನಿಮಗೆ? ಹಾರ್ಸ್ ಪವರ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಕ್ ವ್ಯಾಟ್, ಕಿಲೋ ವ್ಯಾಟ್, ಮೆಗಾ ವ್ಯಾಟ್ ಅಂತ ಕರಿತಾರೆ, ಅದ್ರ ಪವರ್ ಆಗಿರ್ಬೋದು. ಮನುಷ್ಯ ಒಂದು ಕೆಲಸ ಮಾಡಲೇಬೇಕಾಗಿದ್ದ ಸಾಮರ್ಥ್ಯ ಎಷ್ಟು, ಮನುಷ್ಯನ ಪವರ್ ಆಗಿರ್ಬೋದು, ಎಲ್ಲವನ್ನು ಸಹಿತ ನಾವು ವ್ಯಾಟಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಇನ್ನು ನ್ಯೂಟನ್ ಅಂತ ಬಂದಾಗ ಮೇಜರ್ ಆಗಿ ಫೋರ್ಸ್, ಯಾವುದು ಫೋರ್ಸ್ ಆಗಿರ್ಬೋದು, ಫ್ರಿಕ್ಷನ್ ಘರ್ಷಣೆ ಮತ್ತು ಬಲ ಎರಡನ್ನು ಸಹಿತ ನಾವು ನ್ಯೂಟನ್ನಿಂದ ಮೆಜರ್ಮೆಂಟ್ ಮಾಡ್ತೀವಿ. ಇನ್ನು ಜೂಲ್ ಅನ್ನೋದು ನಮಗೆ ಹೀಟ್, ಉಷ್ಣಾಂಶ, ವರ್ಕ್ ಡನ್ ಮಾಡಿರುವಂಥ ಕೆಲಸ, ಅದು ವರ್ಕ್ ಅಂತ ಕರಿತೀವಿ. ಉಷ್ಣ, ಕೆಲಸ ಮುಂತಾದವುಗಳನ್ನ ನಾವು ಜೂಲಿಂದ ಮೆಜರ್ಮೆಂಟ್ ಮಾಡ್ತೀವಿ. ಇನ್ನು ಉಳಿದಿದೆ ಡೆಸಿಬಲ್, ಇದನ್ನು ನಾವು ಸೌಂಡ್ ಅಂತ ಯೂನಿಟಲ್ಲಿ ಕೊಡ್ತೀವಿ. ನಾವು ಮಾತಾಡುವಂಥ ಶಬ್ದ, ನಾನು ಮಾತಾಡ್ತಾ ಇದ್ದೀನಿ, ಮೈಕಲ್ಲಿ ರೆಕಾರ್ಡ್ ಆಗ್ತಾ ಇದೆ, ನನ್ನ ಬಾಯಿಂದ ಬಂದಿರುವಂಥ ಶಬ್ದದ ಡೆಸಿಬಲ್ ಎಷ್ಟು, ಪ್ರಮಾಣ ಎಷ್ಟು ಅಂತಲೇ ಅದನ್ನು ನಾವು ಇದು ಡೆಸಿಬಲ್ ಎಂಬ ಏಕಮಾನದಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಇದನ್ನು ಸ್ಮಾಲ್ ಡಿ ಕ್ಯಾಪಿಟಲ್ ಬಿಲಿಂದ ಇಂಡಿಕೇಟ್ ಮಾಡ್ತೀವಿ. ಆರೋಗ್ಯವಂತ ಮಾನವನ ಕೇಳಿಸಿಕೊಳ್ಳಬಹುದಾದ ಶಬ್ದದ ಇತಿಮಿತಿ ಎಷ್ಟು ಅಂತ ಕೇಳ್ತಾನೆ. 80 ಡೆಸಿಬಲ್ವರೆಗಿನ ಶಬ್ದವನ್ನು ಮಾತ್ರ ನಾವು ಜಾಸ್ತಿ ಕೇಳಿಸ್ಕೋಬೇಕಾಗ್ತದೆ. ಮನುಷ್ಯ 140 ಡೆಸಿಬಲ್ವರೆಗಿನ ಶಬ್ದವನ್ನು ಕೇಳಿಸಿಕೊಳ್ಳುವಂಥ ಸಾಮರ್ಥ್ಯ ಹೊಂದಿದ್ದಾನೆ, ತನ್ನ ಬಾಯಿಂದ ಪ್ರೊನೌನ್ಸ್ ಮಾಡುವಂಥ ಸಾಮರ್ಥ್ಯ ಹೊಂದಿರ್ತಾನೆ. ಸರ್ಕಾರದಿಂದ ಪಟಾಕಿಗಳಿಗೆ ಅನುಮತಿಸಲಾಗಿರುವಂಥ ಶಬ್ದದ ಮಿತಿ ಎಷ್ಟು ಅಂತ ಕೇಳ್ತಾನೆ. 125 ಡೆಸಿಬಲ್. ಸರ್ಕಾರದಿಂದ ಕೈಗಾರಿಕೆಗಳಿಗೆ ಎಷ್ಟು ಡೆಸಿಬಲ್ ಅನುಮತಿಸಲಾಗಿದೆ ಅಂತ ಕೇಳ್ತಾನೆ. ಕೇವಲ ಹಗಲಿನ ಸಮಯದಲ್ಲಿ 75 ಡೆಸಿಬಲ್ ಮಾತ್ರ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅನುಮತಿಸಲಾಗಿದೆ. ಶಬ್ದದ ಪ್ರಮಾಣವನ್ನು ಅಳತೆ ಮಾಡುವಂಥ ಸಾಧನ ಯಾವುದಂತ ಕೇಳ್ತಾನೆ. ಅದೇ ಆಡಿಯೋಮೀಟರ್. ಯಾವ ಮೀಟರ್? ಆಡಿಯೋಮೀಟರ್ ಎಂಬ ಸಾಧನದಿಂದ ಎಷ್ಟು ಮಾತಾಡ್ತಾ ಇದ್ದೀನಿ ನಾನು ಅನ್ನೋದು ಗೊತ್ತಾಗ್ತದೆ. ಇಲ್ಲಿ ನಾನು ಮಾತಾಡುವಂಥ ಮೈಕು ಇದೊಂದು ಕೆಲಸ ಮಾಡ್ತದೆ. ಇದು ಸೌಂಡ್ ವೇವ್ಸನ್ನು ಎಲೆಕ್ಟ್ರಿಕಲ್ ವೇವ್ಸ್ ಆಗಿ ಕನ್ವರ್ಟ್ ಮಾಡ್ತದೆ. ಶಬ್ದದ ಅಲೆಗಳನ್ನು ವಿದ್ಯುತ್ ಸಂಕೇತಗಳಾಗಿ ಮಾರ್ಪಡಿಸಲು ಬಳಸುವಂಥ ಸಾಧನನೇ ಮೈಕ್ರೋಫೋನ್. ಇದು ಮೈಕ್ರೋಫೋನ್. ಬಟ್ ಆಡಿಯೋಮೀಟರ್ ಎಷ್ಟು ಮಾತಾಡ್ತಾ ಇದ್ದೀರಂತ ಡೆಸಿಬಲ್ ರೂಪದಲ್ಲಿ ತೋರಿಸಲು ಬಳಸುವಂಥ ಒಂದು ಸಾಧನ. ಸೊ ಸರಿಯಾಗಿರುವಂಥ ಉತ್ತರ ಆನ್ಸರ್ ಬಿ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಇದ್ದೀವಿ. ಸ್ಪಿಗ್ಮೋಮಾನೋಮೀಟರ್ ಅನ್ನು ಬಳಸುವುದು ಅಂತ ಕೇಳ್ತಾ ಇದ್ದಾನೆ. ಗೊತ್ತು ನಿಮಗೆ ಸ್ಪಿಗ್ಮೋಮಾನೋಮೀಟರ್ ಚಿತ್ರ ನೋಡಿದ ತಕ್ಷಣ ಹೇಳ್ತೀವಿ. ಇದನ್ನು ನಾವು ಬ್ಲಡ್ ಪ್ರೆಷರ್ BP ಮೆಜರ್ಮೆಂಟ್ ಮಾಡೋಕ್ಕೆ ಬಳಸುವಂಥ ಒಂದು ಇನ್ಸ್ಟ್ರೂಮೆಂಟು. ದೇಹದಲ್ಲಿರುವಂಥ ಕೊಬ್ಬಿನಾಂಶ ಅಂತ ಇರ್ತಾನೆ ಇಲ್ಲ. ಇನ್ನು ರಕ್ತದ ಒತ್ತಡ ಅಳೆಯಲು BP ಬ್ಲಡ್ ಪ್ರೆಷರ್ ಕರೆಕ್ಟು. ನಾಡಿ ಮಿಡಿತ ಅಥವಾ ಹೃದಯ ಬಡಿತ ಅಂತಾನೆ ಅಲ್ಲ. ಹೃದಯ ಸಂಬಂಧಿ ವ್ಯಾಧಿ ಗುರುತಿಸಲು ಅಂತಿದೆ ಇಲ್ಲ. ಇಲ್ಲಿ ನಾಡಿ ಮಿಡಿತ ಅಂತ ಬಂದಾಗ ನಮಗೆ ಸ್ಟೆಥೋಸ್ಕೋಪ್ ಅಂತ ನೋಡ್ತೀವಿ, ಸ್ಟೆಥೋಸ್ಕೋಪು. ಇನ್ನು ರಕ್ತದ ಒತ್ತಡ ಅಳೆಯಲು ಬಳಸುವಂಥ ಸಾಧನೆ ಸ್ಪಿಗ್ಮೋಮಾನೋಮೀಟರ್. ಸೊ ಆವ್ರೇಜ್ ಆಗಿರುವಂಥ ಬ್ಲಡ್ ಪ್ರೆಷರ್ ಎಷ್ಟು ಅಂತ ಕೇಳ್ತಾನೆ. 120/80 ಅಂತ ನಾವು ನೋಡ್ತೀವಿ. ಇಲ್ಲಿ ಸಿಸ್ಟೋಲಿಕ್ ಪ್ರೆಷರ್, ಡಯಾಸ್ಟೋಲಿಕ್ ಪ್ರೆಷರ್ ಅಂತ ಎರಡು ಪ್ರೆಷರ್ ಬರ್ತವೆ. ಅದನ್ನು ನಾವು ಸಂಕುಚಿತ ವಿಕಸನ ಮತ್ತು ಸಂಕುಚಿತ ಒತ್ತಡ ಮತ್ತು ವಿಕಸಿತ ಒತ್ತಡ ಅಂತ ಎರಡು ನೋಡ್ತೀವಿ. ಸಾಮಾನ್ಯವಾಗಿ 120/80 ಅನ್ನೋದು ಸಾಮಾನ್ಯ ಒತ್ತಡ, ನಾರ್ಮಲ್ ಒತ್ತಡ ಅಂತ ನೋಡ್ತೀವಿ. ಇದಕ್ಕಿಂತ ಒಂದು 20 ಹೆಚ್ಚಾದರೂ ತೊಂದರೆ ಇಲ್ಲ, ಇದಕ್ಕಿಂತ ಒಂದು 20 ಮೈನಸ್ ಕಮ್ಮಿ ಆದರೂ ತೊಂದರೆ ಇಲ್ಲ. ಅದಕ್ಕಿಂತ ತುಂಬಾ ಹೆಚ್ಚು ಡಿಫ್ರೆನ್ಸ್ ಆಗ್ತಾಯಿತ್ತು ಅಂದರೆ ಅದು ಬ್ಲಡ್ ಸರ್ಕ್ಯುಲೇಷನ್ ಮೇಲೆ ಇಂಪ್ಯಾಕ್ಟ್ ಆಗಿಬಿಟ್ಟು ಮನುಷ್ಯ ಸಾಯುವಂಥ ಸಂಭವ ಕಂಡು ಬರ್ತದೆ. ಸೊ ಇದನ್ನು ನಾವು ಒಳಗಡೆ ಯಾವ ಒಂದು ಲಿಕ್ವಿಡ್ ಫಿಲಪ್ ಮಾಡ್ತಾರೆ ಅಂತ ಕೇಳ್ತಾನೆ. ಇದನ್ನು ಮರ್ಕ್ಯೂರಿಯನ್ನು, ಪಾದರಸವನ್ನು ಏನು ಮಾಡ್ತಾರೆ, ಫಿಲಪ್ ಮಾಡ್ತಾರೆ. ಬೇಗನೆ ಕಾಣಲಿ, ಶೈನಿಂಗ್ ಇರ್ತದೆ, ಈಸಿಯಾಗಿ ಕಾಣಲಿ ಅನ್ನೋ ಉದ್ದೇಶದಿಂದ ಇದನ್ನು ಅಲ್ಲಿ ಫಿಲಪ್ ಮಾಡಿ
ದೇಹದಲ್ಲಿರುವಂಥ ಬ್ಲಡ್ ಪ್ರೆಷರನ್ನು ಕಂಟ್ರೋಲ್ ಏನು ಚೆಕ್ ಮಾಡೋಕ್ಕೆ ಬಳಸುವಂಥ ಒಂದು ಸಾಧನ ಸ್ಪಿಗ್ಮೋಮಾನೋಮೀಟರ್. ಭೂಮಿಯಿಂದ ನಕ್ಷತ್ರಗಳಿಗಿರುವ ಅಂತರವನ್ನು ಅಳೆಯುವ ಪ್ರಮಾಣ ಯಾವುದು ಅಂತ ಕೇಳ್ತಾನೆ. ಸೊ ಇಲ್ಲಿ ಭೂಮಿಯಿಂದ ನಕ್ಷತ್ರ ಯಾವುದು, ಸೂರ್ಯ ಯಾವುದೋ ಏನು ಬೇರೆ ಬೇರೆ ಪ್ರಾಕ್ಸಿಮಾ ಸೆಂಟರ್ ಅಂತ ಒಂದು ಗ್ಯಾಲಾಕ್ಸಿ ಬೇರೆ ಬೇರೆ ಕಡೆ ನೋಡ್ತೀವಲ್ಲ, ಅಲ್ಲೆಲ್ಲ ನಕ್ಷತ್ರಗಳಿಗೆ ಭೂಮಿಯಿಂದ ಯಾವುದೋ ಒಂದು ಇತರ ನಕ್ಷತ್ರಗಳಿಗೆ ಎಷ್ಟು ಅಂತರ ಇದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋದು ಸಾಮಾನ್ಯವಾಗಿ ನಾವು ಕಿಲೋಮೀಟರ್ಗಳಲ್ಲಿ ಮೆಜರ್ಮೆಂಟ್ ಮಾಡಲ್ಲ, ಸಮುದ್ರಯಾನದ ಮೈಲುಗಳಲ್ಲ, ಮಾರು ಅಂತಲ್ಲ, ಇಲ್ಲಿ ಸರಿಯಾದ ಉತ್ತರ ಜ್ಯೋತಿರ್ವರ್ಷ ಅಂತ ನೋಡ್ತೀವಿ. ನಮಗೆ ಗೊತ್ತಿರೋ ಹಾಗೆ ಕಿಲೋಮೀಟರ್ಗಳು ಸಾಮಾನ್ಯವಾಗಿ ಭೂಮಿಯ ಮೇಲೆ ಡಿಸ್ಟೆನ್ಸನ್ನು ಮೆಜರ್ಮೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಎ ಎಂಬ ಪ್ಲೇಸಿಂದ ಬಿ ಎಂಬ ಪ್ಲೇಸಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದು ನಾವು ಕಿಲೋಮೀಟರ್ ಮೆಜರ್ಮೆಂಟ್ ಮಾಡ್ತೀವಿ. ಇನ್ನು ಮಾರು ಅನ್ನೋದು ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಒಂದು ಮೀಟರ್ ಅಥವಾ ಒಂದು ಏನು ನಮ್ಮ ಕಡೆ ಏನೋ ಒಂದು ಗಜ ಅಂತಾರ, ಒಂದು ಮೀಟರ್ ಅಂತಾರ, ಒಂದು ಮಾರು, ಒಂದು ಮೂರು, ಏನೇನೋ ನಮ್ಮ ಕಡೆ ಬೇರೆ ಬೇರೆ ಪದಗಳನ್ನ ನಾವು ಬಳಸ್ತೀವಿ. ಇನ್ನು ಸಮುದ್ರಯಾನದಲ್ಲಿ ಮೈಲುಗಳನ್ನ ನಾವಿಲ್ಲ ನಾಟಿಕಲ್ ಮೈಲ್ ಅಂತ ಕರಿತೀವಿ. ಸಮುದ್ರಯಾನದಲ್ಲಿ ಅಂದರೆ ಸಮುದ್ರಯಾನದ ಡಿಸ್ಟೆನ್ಸನ್ನು ನಾವು ಮೆಜರ್ಮೆಂಟ್ ಮಾಡಬೇಕಾದ್ರೆ ನಾಟಿಕಲ್ ಮೈಲಿಂದ ಮೆಜರ್ಮೆಂಟ್ ಮಾಡ್ತೀವಿ. ಇನ್ನು ಇಲ್ಲಿ ಒಂದು ಭೂಮಿಯಿಂದ ಇತರ ಯಾವುದೋ ಒಂದು ನಕ್ಷತ್ರಕ್ಕಿರುವಂಥ ಅಂತರವನ್ನು ಅಳತೆ ಮಾಡಬೇಕಾದ್ರೆ ನಾವು ಲೈಟ್ ಇಯರ್ ಅಥವಾ ಜ್ಯೋತಿರ್ವರ್ಷ ಅಂತ ಕರಿತೀವಿ. ಲೈಟ್ ಇಯರ್ ಅಥವಾ ಜ್ಯೋತಿರ್ವರ್ಷ ಎಂಬ ಏಕಮಾನದಿಂದ ಮೆಜರ್ಮೆಂಟ್ ಮಾಡ್ತೀವಿ. ಸರ್ ಏನು ಸರ್ ಒಂದು ಲೈಟ್ ಇಯರ್? ಒಂದು ಲೈಟ್ ಇಯರ್ ಅಂದ್ರೆ ಎಷ್ಟು ದೂರ ಅಂತ ನಾವು ಲೆಕ್ಕಾಚಾರ ಮಾಡಿಕೊಂಡ್ರೆ ನೋಡಿ, ಸಾಮಾನ್ಯವಾಗಿ ಲೈಟು 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸ್ತದೆ. ಇಂಟು 60 ಸೆಕೆಂಡಲ್ಲಿ, ಇಂಟು 60 ನಿಮಿಷದಲ್ಲಿ, ಇಂಟು 24 ದಿನಗಳಲ್ಲಿ, ಇಂಟು 365 ಡೇಸಲ್ಲಿ, ಇವೆಲ್ಲವನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಬರುವಂಥ ಉತ್ತರನೇ 1 ಲೈಟ್ ಇಯರ್ ಅಂತ ಕರಿತೀವಿ. ಒಂದು ಜ್ಯೋತಿರ್ವರ್ಷ ಅಂತಂದರೆ 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ 365 ದಿನಗಳ ಒಳಗೆ ಒಂದು ಲೈಟು ಎಷ್ಟು ದೂರ ಕ್ರಮಿಸುತ್ತದೋ ಅಷ್ಟು ದೂರವನ್ನು ನಾವು ಒಂದು ಜ್ಯೋತಿರ್ವರ್ಷ ಅಂತ ಕರಿತೀವಿ. ಅದು ಸುಮಾರು 10⁻12 ಸಮಥಿಂಗ್, ಇನ್ನು ಅದಕ್ಕಿಂತ 9.4 ಇಂಟು 10⁻12ಗಿಂತ ಇನ್ನೂ ಹೆಚ್ಚು ದೂರವನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಇದನ್ನು ಜ್ಯೋತಿರ್ವರ್ಷ, ಬೆಳಕಿನ ವರ್ಷ, ಕಾಂತಿ ವರ್ಷ, ಲೈಟ್ ಇಯರ್ ಅಂತ ನಾವು ಕರಿತೀವಿ. ಇದರ ಜೊತೆಗೆ ಇನ್ನೂ ಒಂದು 3 ಮಾನಗಳಿದಾವೆ, ಅದು ಸಹಿತ ಗೊತ್ತಿರಲಿ. ಸೊ ಲೈಟ್ ಇಯರ್ ಅಂದರೆ ಗೊತ್ತಾಯಿತು, ಒಂದು ವರ್ಷದಲ್ಲಿ ಬೆಳಕು ಕ್ರಮಿಸಿರುವಂಥ ದೂರ. ಇನ್ನೊಂದು ಬರ್ತದೆ ಪಾರ್ಸೆಕ್ ಅಂತ ಕರಿತೀವಿ. ಪಾರ್ಸೆಕ್ ಅಂತಂದರೆ ಈ ಲೈಟ್ ಇಯರ್ಗಿಂತ 3.26 ಟೈಮ್ಸ್ ದೊಡ್ಡದು ಅಂತ ಅರ್ಥ. ಒಂದು ಲೈಟ್ ಇಯರ್ ಅಂದರೆ ಎಷ್ಟು ಡಿಸ್ಟೆನ್ಸ್ ಬರ್ತದೋ ಅದಕ್ಕಿಂತ 3.26 ಟೈಮ್ಸ್ ಇನ್ನೂ ಹೆಚ್ಚು ದೂರವನ್ನು ಹೊಂದಿದ್ದೆ ಒಂದು ಪಾರ್ಸೆಕ್ ಅಂತ ಕರಿತೀವಿ. ಇನ್ನು ಅಸ್ಟ್ರೋನಾಮಿಕಲ್ ಯೂನಿಟ್, ಖಗೋಳಮಾನ ಅಂತ ಕರಿತೀವಿ. ಇನ್ನೊಂದು ಖಗೋಳಮಾನ ಅಥವಾ ಅಸ್ಟ್ರೋನಾಮಿಕಲ್ ಯೂನಿಟ್ ಅಂತೇಳಿ ಸೂರ್ಯ ಮತ್ತು ಭೂಮಿಯ ನಡುವಿನ ಸರಾಸರಿ ಅಂತರವನ್ನು ಒಂದು ಖಗೋಳಮಾನ ಅಂತ ಕರಿತೀವಿ. ಅಂದ್ರೆ ಇದು ಸೂರ್ಯ ಅಂತ ಇದು ಅರ್ಥ ಅಂತ ತಿಳ್ಕೊಂಡಾಗ ಈ ರೀತಿ ಭೂಮಿ ಈಗ ಸೂರ್ಯನ ಸುತ್ತ ತಿರುಗುತ್ತಾ ಅಲ್ಲ, ಅವಾಗ ಇವೆರಡು ನಡುವೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದನ್ನು ಒಂದು ಅಸ್ಟ್ರೋನಾಮಿಕಲ್ ಯೂನಿಟು ಸರಾಸರಿಯಾಗಿ 150 ದಶಲಕ್ಷ ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ತದೆ. ದ ಆವರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ದ ಅರ್ತ್ ಟು ದ ಸೆಂಟರ್ ಆಫ್ ದ ಸನ್ ಈಸ್ ಅರೌಂಡ್ 150 ಮಿಲಿಯನ್ ಕಿಲೋಮೀಟರ್ಸ್, ನಥಿಂಗ್ ಬಟ್ 15 crore ಕಿಲೋಮೀಟರ್, 15 ಕೋಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಅಂತ ನೋಡ್ತೀವಿ. ಇನ್ನೊಂದು ಹಬಲ್ ಲೆಂತ್ ಅಂತ ಇನ್ನೊಂದು ಲೆಂತ್ ಇದೆ. ಇವೆಲ್ಲ ಏನು ಅಂತಂದರೆ ಆಕಾಶಕಾಯಗಳ ನಡುವಿನ ಅಂತರವನ್ನು ಅಳತೆ ಮಾಡಕ್ಕೆ ಬಳಸುವಂಥ ಯೂನಿಟ್ಗಳು. ದೀಸ್ ಆರ್ ದ ಯೂನಿಟ್ಸ್ ಆಫ್ ಡಿಸ್ಟೆನ್ಸ್ ದಟ್ ಆರ್ ಯೂಸ್ಡ್ ಟು ಮೇಜರ್ ದ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಆ್ಯಂಡ್ ಎನಿ ಸ್ಟಾರ್ಸ್ ಅಂತ ನೋಡ್ತೀವಿ. ಸೊ ಹಬಲ್ ಲೆಂತ್ ನಥಿಂಗ್ ಬಟ್ 1 ಹಬಲ್ ಲೆಂತ್ ಅಂದರೆ ಎಷ್ಟು ಅಂತಂದರೆ 13.8 ಬಿಲಿಯನ್ ಇಂಟು 1 ಲೈಟ್ ಇಯರ್ ಅಂತ ಕರಿತೀವಿ. ಒಂದು ಬೆಳಕಿನ ವರ್ಷ ಇಂಟು 13.8 ಬಿಲಿಯನ್, ಇವೆರಡನ್ನು ಇಂಟು ಮಾಡಿದ್ರೆ ಎಷ್ಟು ಡಿಸ್ಟೆನ್ಸ್ ಬರ್ತದೋ ಆ ದೂರವನ್ನೇ ನಾವು ಒಂದು ಜ್ಯೋತಿರ್ವರ್ಷ, ಒಂದು ಹಬಲ್ ಲೆಂತ್ ಅಂತ ಕರಿತೀವಿ. ಎಡ್ವಿನ್ ಹಬಲ್ ಅನ್ನೋ ವಿಜ್ಞಾನಿ ಬರ್ತಾನೆ, ಅವನೇನು ಹೇಳ್ತಾನೆ, ಬರ್ತಾ ಬರ್ತಾ ಭೂಮಿ ಈ ಜಗತ್ತು ಹಿಗ್ಗುತ್ತಾ ಇದೆ, ಸೂರ್ಯನಿಂದ ಇರುವಂಥ ಗ್ರಹಗಳ ದೂರ ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂತೇಳಿ ಈ ಗ್ರಹಗಳ ಹಿಗ್ಗುವಿಕೆ ಬಗ್ಗೆ ಒಂದು ನಿಯಮವನ್ನು ಪ್ರತಿಪಾದನೆ ಮಾಡ್ತಾನೆ. ಅವನೇ ಎಡ್ವಿನ್ ಹಬಲ್ ಅಂತ ನೋಡ್ತೀವಿ. ಸೊ ಇಲ್ಲಿ ಮುಖ್ಯವಾಗಿ ನಾವು ಲೈಟ್ ಇಯರ್, ಪಾರ್ಸೆಕ್, ಅಸ್ಟ್ರೋನಾಮಿಕಲ್ ಯೂನಿಟ್ ಮತ್ತು ಹಬಲ್ ಲೆಂತ್ ಎಲ್ಲವುಗಳನ್ನು ದೂರವನ್ನು ಅಳತೆ ಮಾಡಲು ಬಳಸುವ ಏಕಮಾನಗಳು. ಇವೆಲ್ಲ ದೂರವನ್ನು ಅಳತೆ ಮಾಡಲು ಬಳಸುವಂಥ ಏಕಮಾನಗಳು. ಅದರ ಭೂಮಿಯ ಮೇಲಲ್ಲ, ಭೂಮಿಯಿಂದ ಇತರ ನಕ್ಷತ್ರ,
ಅಥವಾ ಇತರ ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರ ನಡುವಿರುವಂಥ ಅಂತರವನ್ನು ಅಳತೆ ಮಾಡಲು ಬಳಸುವಂಥ ಏಕಮಾನಗಳು ಅಂತ ನೋಡ್ತೀವಿ. ಸೊ ಸರಿಯಾಗಿರುವಂಥ ಉತ್ತರ ಜ್ಯೋತಿರ್ವರ್ಷ ಅಥವಾ ಲೈಟ್ ಇಯರ್. ಸಾಮಾನ್ಯ ಬಳಕೆಯ ಸಾಂಬಾರು ವಸ್ತು ಲವಂಗವು ದೊರೆಯುವುದು ಅಂತ ಕೇಳ್ತಾ ಇದೆ. ನೋಡಿ, ಎಡಿಬಲ್ ಪಾರ್ಟ್ ಅಥವಾ ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ನೋಡ್ತೀವಿ. ಈ ಅಂಡಕ ಅಥವಾ ಬೀಜಕ ಅಂತ ಕೆಲವೊಂದು ಕಾನ್ಸೆಪ್ಟ್ಗಳು ಬರ್ತವೆ. ನಾವು ತಿನ್ನುವಂಥ ಕೆಲವೊಂದು ಭಾಗ ಸಸ್ಯದ ಯಾವ ಭಾಗದ್ದು ಅಂತ ಕೇಳ್ತಾರೆ. ನಾವು ಈಗಾಗಲೇ ಬೇರಿಂದ ಏನು ತಿಂತೀವಿ, ಕಾಂಡದಿಂದ ಏನು ತಿಂತೀವಿ ಅಂತ ನೋಡ್ಕೊಂಡಿವಿ. ಇಲ್ಲಿ ಲವಂಗ ಅಂತ ಒಂದಿದೆ, ಲವಂಗ ಸಸ್ಯದ ಯಾವ ಭಾಗ ಅಂತ ಕೇಳ್ತಾ ಇದ್ದಾನೆ. ಅದು ಹಣ್ಣಿನಿಂದ ಪಡಿತೀರಾ, ಬೇರಿನಿಂದ ಪಡಿತೀರಾ, ಕಾಂಡದಿಂದ ಪಡಿತೀರಾ ಅಂತ ಕೇಳ್ತಾನೆ. ಸರಿಯಾಗಿರುವಂಥ ಉತ್ತರ ಮೊಗ್ಗಿನಿಂದ ಪಡಿತೀವಿ. ಬಡ್, ಮೊಗ್ಗು ಅಂದ್ರೆ ಬಡ್ ಅಂತ ಕರಿತೀವಿ. ಸೊ ಕ್ಲೋನ್ ಇಸ್ ದ ವೆಜಿಟೇಟಿವ್ ಪಾರ್ಟ್ ಆಫ್ ಬಡ್ ಇಂದ ನಾವು ಪಡೆಯುವಂಥದ್ದೊಂದು. ಈ ರೀತಿ ಲವಂಗ ಇರುತ್ತಲ್ಲ, ಇದು ಸಸ್ಯದ ಮೊಗ್ಗು ಅಂತ ನೋಡ್ತೀವಿ. ಮೊಗ್ಗನ್ನೇ ನಾವು ಕಡಿದಾಗ ನಮ್ಗೆ ಏನಾಗ್ತದೆ, ಅದು ಲವಂಗ ಕ್ಲೋನ್ ಆಗಿ ನಮಗೆ ಕನ್ವರ್ಟ್ ಆಗ್ತದೆ. ಎಸ್, ಸರಿಯಾಗಿರುವಂಥ ಉತ್ತರ ಮೊಗ್ಗಿನಿಂದ. ವಾಯು ಒತ್ತಡವನ್ನು ಅಳೆಯುವುದು. ಮತ್ತೆ ಇನ್ಸ್ಟ್ರೂಮೆಂಟ್ಗಳ ಮೇಲೆ, ವೈಜ್ಞಾನಿಕ ಇನ್ಸ್ಟ್ರೂಮೆಂಟ್, ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಗಳ ಮೇಲೆ ತುಂಬ ಕ್ವಶನ್ಸ್ ಬರ್ತಾ ಇದ್ದಾವೆ. ಸೊ ಹೈಗ್ರೋಮೀಟರ್ ಈಗಾಗಲೇ ನೋಡಿವಿ, ವಾತಾವರಣದಲ್ಲಿರುವಂಥ ತೇವಾಂಶ ಅಥವಾ ಹ್ಯುಮಿಡಿಟಿಯನ್ನು ಅಳತೆ ಮಾಡಲು ಬಳಸುವ ಸಾಧನ. ಅಲ್ಟಿಮೀಟರ್ ಎತ್ತರವನ್ನು ಅಳತೆ ಮಾಡ್ತೀವಿ, ಇದರಿಂದನೇ ರೇಡಾರ್ ಎಂಬ ಸಾಧನವನ್ನು ಬಳಸ್ತೀವಿ. ರೇಡಿಯೋ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್ ರೇಡಾರ್ ಅಂತ ಕರಿತೀವಿ. ರೇಡಾರ್, ಈ ರೇಡಾರನ್ನು ನಾವು ಅಲ್ಟಿಮೀಟರ್ ಎಂಬ ಸಾಧನ ಮುಖಾಂತರ ಯೂಸ್ ಮಾಡಿ ಬಳಸ್ತೀವಿ. ಅಲ್ಟಿಮೀಟರ್ ಅಥವಾ ರೇಡಾರಲ್ಲಿ ರೇಡಿಯೋ ವೇವ್ಸ್ನ ಬಳಕೆಯಿಂದ, ರೇಡಿಯೋ ವೇವ್ಗಳ ತರಂಗದ ಬಳಕೆಯಿಂದ ನಾವು ಭೂಮಿಯಿಂದ ಒಂದು ಆಕಾಶಕಾಯದಲ್ಲಿ ಹಾರಾಡುತ್ತಿರುವಂಥ ಒಂದು ವಸ್ತುವಿನ ಎತ್ತರ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ, ಯಾವ ಡೈರೆಕ್ಷನ್ ಹೋಗ್ತಾ ಇದೆ ನಾವು ಅಳತೆ ಮಾಡ್ತೀವಿ. ಇನ್ನು ಹೈಡ್ರೋಮೀಟರ್ ನೀರಲ್ಲಿ ಮುಳುಗಿರುವಂಥ ವಸ್ತುಗಳನ್ನು ನೋಡ್ತೀವಿ. ಬಾರೋಮೀಟರ್ ಅನ್ನೋದೇ ವಾತಾವರಣದ ಒತ್ತಡವನ್ನು ಬಳಸುವಂಥ ಒಂದು ಸಾಧನ. ಬಾರೋಮೀಟರ್ನು ನಾವು ಜನರಲಿ ಬಾರ್ ಅಥವಾ ಟಾರ್ ಅಥವಾ ಮಿಲಿ ಬಾರ್ ಎಂಬ ಯೂನಿಟಲ್ಲಿ ಮೆಜರ್ ಮಾಡ್ತೀವಿ. ಸಾಮಾನ್ಯವಾಗಿ 78 ಬಾರ್ ಅನ್ನೋದು ವಾತಾವರಣದ ಸಾಮಾನ್ಯ ಒತ್ತಡ ಅಂತ ನೋಡ್ತೀವಿ, ನೆನ್ಪಿಟ್ಕೋಬೇಕು. ಅನಿಲ ವಿತರಕರು ವಿತರಿಸುವ ಸಿಲಿಂಡರ್ನ ಅನಿಲದ ರೂಪ ಯಾವುದು ಅಂತ ಕೇಳ್ತಾನೆ. ವಾಟ್ ಇಸ್ ದ ಫಿಸಿಕಲ್ ಫಾರ್ಮ್ ಆಫ್ ಡೊಮೆಸ್ಟಿಕ್ ಸಿಲಿಂಡರ್ಸ್? ಸೊ ನಮಗೆ ಮನೆಗೆ ಬರುವಂಥ ಸಿಲಿಂಡರ್ ಏನೈತಲ್ಲ, ಅದರಲ್ಲಿ ಈ ಒಳಗಿರುವಂಥ ಗ್ಯಾಸ್ ಯಾವ ರೂಪದಲ್ಲಿರ್ತದೆ? ಸರಿ, ನಾವು ಸಿಲಿಂಡರ್ ಗ್ಯಾಸ್ ಅಂತ ಕರಿತಾ ಇದ್ದೀವಿ. ಒಳಗೆ ತುಂಬಿದಾಗ ಏನಾಗ್ತದೆ ಅಂತ ಕೇಳ್ತಾನೆ. ಏನು ದ್ರಾವಣನ, ದ್ರವನ, ಘನನ, ಅನಿಲನ ಅಂತ ನೋಡ್ತೀವಿ. ಹೆಸರಿಗೆ ಮಾತ್ರ ನಾವು ಅನಿಲ ಗ್ಯಾಸ್ ಅಂತ ಕರೆದ್ರು ಸಹಿತ ಒಳಗಿರುವಂಥ ರೂಪ ಯಾವುದು? ಲಿಕ್ವಿಡ್ ಫಾರ್ಮ್. ಅದು ಯಾವ ಫಾರ್ಮ್? ಅದು ಲಿಕ್ವಿಡ್ ಫಾರ್ಮ್. ಸಿಲಿಂಡರನ್ನು ನೀವು ಮನೆಯಲ್ಲಿರುವಂಥ ಸಿಲಿಂಡರ್ನ ಸ್ವಲ್ಪ ನೀವು ಮೂಮೆಂಟ್ ಮಾಡಿ ನೋಡಿ, ಆ ಮೂಮೆಂಟ್ ಮಾಡಿ ನೋಡಿದಾಗ ನಮಗೆ ಒಂಥರ ಏನು ನೀರು ತುಂಬಿದಾಗ ಫೀಲ್ ಆಗ್ತದೆ. ಸೊ ಅದು ಲಿಕ್ವಿಡ್. ಅದು ನೋಡಿ, ವಾಸ್ತವವಾಗಿ ಈ ಒಳಗಿರುವಂಥ ಗ್ಯಾಸನ್ನು ನಾವು LPG ಗ್ಯಾಸ್ ಅಂತ ಕರಿತೀವಿ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ. ಇದರೊಳಗಡೆ ನಮಗೆ 2 ಪ್ರಮುಖವಾಗಿರುವಂಥ ಅನಿಲಗಳಿರ್ತವೆ. ಅದೇ ಒಂದು ಬ್ಯೂಟೇನ್, ಮುಖ್ಯವಾಗಿರೋದು ಯಾವುದು? ಬ್ಯೂಟೇನ್. ಇನ್ನೊಂದು ಪ್ರೋಪೇನ್. ಬ್ಯೂಟೇನ್ ಮತ್ತು ಪ್ರೋಪೇನನ್ನು ಒಳಗಡೆ ತುಂಬಿರ್ತೀವಿ. ನಾವು ಒಳಗಡೆ ತುಂಬಿದ್ದು ಮಾತ್ರ ಗ್ಯಾಸೇ, ಫಿಲಪ್ ಮಾಡ್ತಿರೋದು ಗ್ಯಾಸೇ. ಯಾವುದೇ ಒಂದು ಅನಿಲವನ್ನು ಒಂದು ವಸ್ತುನೊಳಗೆ ಅಧಿಕ ಪ್ರಮಾಣದಲ್ಲಿ ತುಂಬಿದಾಗ ಅದು ತಂದು ಬಿಡಂಗಿಲ್ಲ, ಫಿಲಪ್ ಆದ್ಮೇಲೆ ಬಿಡಂಗಿಲ್ಲ, ಮತ್ತೆ ತುಂಬಿದಾಗ ಅದು ನಿಧಾನವಾಗಿ ಹೈ ಪ್ರೆಷರಲ್ಲಿ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತದೆ. ನಾವು ಒಳಗೆ ತುಂಬಿದ್ದು ಗ್ಯಾಸೇ, ಬಟ್ ಅದರ ಹೈ ಪ್ರೆಷರಲ್ಲಿ ಜಾಸ್ತಿ ತುಂಬಿದಾಗ ಏನಾಗ್ತದೆ? ಅದು ದ್ರವ ರೂಪಕ್ಕೆ ಕನ್ವರ್ಟ್ ಆಗ್ತದೆ. ಅರ್ಥ ಆಗುತ್ತಾ? ಸೊ ಹಂಗಾಗಿ ಒಳಗಿರುವಂಥ ರೂಪ ಯಾವುದಂದ್ರೆ ದ್ರವ. ಬಟ್ ಮತ್ತೆ ತಿರ್ಗಾ ಓಪನ್ ಆದಾಗ ಹೊರಗೆ ಬರೋದು ತಿರ್ಗಾ ನಮಗೆ ಗ್ಯಾಸ್. ಬಟ್ ಅಲ್ಲಿ ಒಳಗೆ ಇದ್ದಷ್ಟು ಸಮಯ ಯಾವ ರೂಪದಲ್ಲಿ ಇರ್ತದೆ ಅಂತ ಕೇಳ್ತಾನೆ, ಅದು ನಮಗೆ ದ್ರವ ರೂಪದ ಲಿಕ್ವಿಡ್ ಫಾರ್ಮಲ್ಲಿ ಇರ್ತದೆ. ಹಂಗಾಗಿ ನಮ್ಮ ಡೆಫಿನೇಷನ್ ನೋಡ್ಕೊಂಡಾಗ ಲಿಕ್ವಿಡ್ ಪೆಟ್ರೋಲಿಯಂ ಅಂತ ಕೊಡಲ್ಲ, ನಾವು ಲಿಕ್ವಿಡ್ ಅಂತ ಕೊಡಲ್ಲ, ಅದನ್ನು ಲಿಕ್ವಿಫೈಡ್ ಅಂತ ಕರಿತೀವಿ. ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ದ್ರವೀಕೃತ ಪೆಟ್ರೋಲಿಯಂ ಅನಿಲ ಅಂದರೆ ಮೊದಲೇ ದ್ರವ ಇರಲಿಲ್ಲ, ನಮ್ಮ ಒಂದು ಕೆಲಸ ಮಾಡಿವಿ, ಅದನ್ನೊಂದು ಕೃತ್ಯ ಮಾಡಿದ್ವಿ, ಅದರ ಮೇಲೆ ಕೃತ್ಯ ಅಂದರೆ ಕೆಲಸ, ನಾವು ಅದನ್ನು ದ್ರವವಾಗಿ ಕನ್ವರ್ಟ್ ಮಾಡಿದ್ದೀವಿ ಅಂತ ಅರ್ಥ. ಹಾಗಾಗಿ ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ. ಇನ್ನು ಅದರೊಳಗೆ ಹೈಯೆಸ್ಟ್ ಇರೋದು ಯಾವುದು ಅಂತ ಕೇಳ್ತಾನೆ, ಬ್ಯೂಟೇನ್. ಸರಿಸುಮಾರು ಒಳಗಡೆ ಬ್ಯೂಟೇನ್ ಮತ್ತು ಪ್ರೋಪೇನಲ್ಲಿ 72% ನಮಗೆ ಬ್ಯೂಟೇನ್ ಇತ್ತು ಅಂತಂದರೆ ಕೇವಲ
18% ಮಾತ್ರ 28% ಮಾತ್ರ ನಮ್ಗೆ ಏನಾಗ್ತದೆ ಪ್ರೋಪೇನ್ ಇರ್ತದೆ ಅಂತ ನೋಡ್ತೀವಿ. ಕಮ್ಮಿ ಪ್ರಮಾಣದಲ್ಲಿರೋದು ಪ್ರೋಪೇನ್, ಹೈಯೆಸ್ಟ್ ಪ್ರಮಾಣದಲ್ಲಿರೋದು ಯಾವುದು ನಮಗೆ ಬ್ಯೂಟೇನ್ ಅಂತ ನಾವು ನೋಡ್ತೀವಿ. ಒಂದೇ ನಿಮಿಷ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಎಸ್, ಹಂಗಾಗಿ ಸರಿಯಾಗಿರುತ್ತೆ ಉತ್ತರ ನಮಗೆ ದ್ರವ ಅಂತ ಕರಿತೀವಿ. ಈ ದ್ರವವನ್ನೇ ನಾವೇನು ಮಾಡ್ತೀವಿ, ಒಳಗಡೆ ಫಿಲಪ್ ಮಾಡ್ತೀವಿ. ಕರೆಕ್ಟ್ ಆಗಿರುವಂಥ ಆನ್ಸರ್ ದ್ರವ. ಇನ್ನು ನಿಮಗೆ LPG CNG ಬೆಲೆ ಮತ್ತೇನಾದ್ರೂ ಕ್ವಶನ್ ಎಕ್ಸಾಮ್ದಲ್ಲಿ ಬರ್ಬೋದು ಅಂದರೆ ಡೆಫಿನೆಟ್ಲಿ ಬರ್ತದೆ. ಒಳಗಡೆ ನಾವು ತುಂಬ್ತಾ ಇರೋದು ಗ್ಯಾಸ್ ಅಂತ ಇದ್ದೀವಿ, ಒಳಗಡೆ ಫಾರ್ಮ್ ಆಗಿದ್ದು ಮಾತ್ರ ಲಿಕ್ವಿಡು, ಹಂಗಾಗಿದೆ ಲಿಕ್ವಿಫೈಡ್ ಅಂತ ನೋಡ್ತೀವಿ. ವಾಸ್ತವವಾಗಿ LPG ಮತ್ತು CNGಗಳಿಗೆ ಅಷ್ಟೊಂದು ಸ್ಮೆಲ್ ಇರಲ್ಲ, ಸ್ಮೆಲ್ ಲೀಕೇಜ್ ಆದಾಗ ಗೊತ್ತಾಗಲ್ಲ. ಹಾಗಾಗಿ ನಮಗೆ ಒಳಗಡೆ ಒಂದು ವಸ್ತುವನ್ನು ತುಂಬ್ತೀವಿ, ಅದನ್ನೇ ಈಥೈಲ್ ಮರ್ಕ್ಯಾಪ್ಟನ್ ಎಂಬ ಒಂದು ರಾಸಾಯನಿಕ ವಸ್ತುವನ್ನು ಒಳಗಡೆ ತುಂಬ್ತೀವಿ. ಈಥೈಲ್ ಮರ್ಕ್ಯಾಪ್ಟನ್ನಲ್ಲಿ ಸಲ್ಫರ್ ಎಂಬ ಒಂದು ವಸ್ತು ಅಧಿಕವಾಗಿರ್ತದೆ. ನಾವು ಸ್ಮೆಲ್ ನೋಡುವಂಥ ಸಿಲಿಂಡರ್ನ ಒಂದು ಘಾಟ್ ಆಗಿರುವಂಥ ಸ್ಮೆಲ್ಗೆ ಕಾರಣ ಈಥೈಲ್ ಮರ್ಕ್ಯಾಪ್ಟನ್ ಎಂಬ ಸ್ಮೆಲ್ಲನ್ನು. ಬರುವಂಥ ಒಂದು ಈಥೈಲ್ ಮರ್ಕ್ಯಾಪ್ಟನ್ ಕೆಮಿಕಲನ್ನು ಆ್ಯಡ್ ಮಾಡಿದಾಗ ಅದು ಲೀಕೇಜ್ ಆದಾಗ, ಸೋರಿಕೆ ಆದಾಗ ನಮಗೆ ಅದೇ ಒಂದು ಕೆಮಿಕಲ್ ನಮಗೆ ಸ್ಮೆಲ್ ಬರ್ತದೆ. ಇಮಿಡಿಯೇಟಾಗಿ ನಮಗೆ ಮನುಷ್ಯನಿಗೆ ಸ್ಮೆಲ್ಲನ್ನು ಗೊತ್ತಾಗ್ತದೆ ಅಂತ ನೋಡ್ತೀವಿ. ಸಾಮಾನ್ಯವಾಗಿ ಬ್ಯೂಟೇನ್ಗೆ ಹೆಚ್ಚು ಕ್ಯಾಲೋರಿಫಿಕ್ ವ್ಯಾಲ್ಯೂ ಇರುವುದರಿಂದ, ಹೆಚ್ಚು ಉರಿಯುವಂಥ ಗುಣ ಇರುವುದರಿಂದ ಬೇಸಿಗೆ ಕಾಲದಲ್ಲಿ, ಯಾವ ಕಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ಬ್ಯೂಟೇನನ್ನು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ತಾರೆ. LPGಯಲ್ಲಿ ಸಾಮಾನ್ಯವಾಗಿ ಎರಡು ಅದಾವೆ, ಒಂದು ಪ್ರೋಪೇನ್, ಇನ್ನೊಂದು ಬ್ಯೂಟೇನ್. ಬಟ್ ಅದರ ಬ್ಯೂಟೇನ್ಗೆ ಜಾಸ್ತಿ ಇಂಧನ ಮೌಲ್ಯ ಇದೆ, ಬೇಗನೆ ಉರಿದು ಬಿಡ್ತದೆ, ಹೆಚ್ಚು ಉರಿತದೆ. ಬೇಸಿಗೆ ಕಾಲದಲ್ಲಿ ಜಾಸ್ತಿ ಉರಿಬಾರದು, ಯಾಕಂದರೆ ಡ್ರೈ ಇರುವುದರಿಂದ. ಎಲ್ಲಾದರೂ ಒಂದು ಕಡೆ ಕಾರಣಾಂತರ ಅಲ್ಪ ಪ್ರಮಾಣದಲ್ಲಿ ಬೆಂಕಿ ಹತ್ಕೊಂಡಾಗ ಸಿಲಿಂಡರ್ಗಳಿಂದ ಜಾಸ್ತಿ ಸೋರಿಕೆಯಾಗಿ ಸಿಲಿಂಡರ್ ನಮಗೆ ಡ್ಯಾಮೇಜ್ ಉಂಟು ಮಾಡುವಂಥ ಸಾಧ್ಯತೆ ಇರ್ತದೆ. ಹಂಗಾಗಿ ನಾವು ಬೇಸಿಗೆ ಕಾಲದಲ್ಲಿ ಯಾವುದನ್ನು ಕಮ್ಮಿ ಯೂಸ್ ಮಾಡಬೇಕು, ಬ್ಯೂಟೇನನ್ನು ಕಮ್ಮಿ ಯೂಸ್ ಮಾಡ್ತೀವಿ. ಸಿಗರೇಟ್ ಸೇದುವಾಗ ಸಿಗರೇಟ್ ಲೈಟ್ನಿಂಗ್, ಸಿಗರೇಟಿಗೆ ಬೆಂಕಿ ಹಚ್ಚಲು ಬಳಸುವಂಥ ಲೈಟರ್ ಇರುತ್ತಲ್ಲ, ಆ ಲೈಟರ್ಗಳಲ್ಲಿ ಬ್ಯೂಟೇನ್ ಎಂಬ ಗ್ಯಾಸನ್ನೇ ಫಿಲಪ್ ಮಾಡ್ತಾರೆ. ಅದು ಗ್ಯಾಸ್ ಅಲ್ಲ, ಬ್ಯೂಟೇನ್ ಎಂಬುದು ಮೊದಲ ಗ್ಯಾಸೇ, ಬಟ್ ಅದನ್ನು ಹೈ ಪ್ರೆಷರಲ್ಲಿ ಲಿಕ್ವಿಡ್ಗೆ ಕನ್ವರ್ಟ್ ಮಾಡಿ ಆ ಬ್ಯೂಟೇನ್ ಎಂಬ ಲಿಕ್ವಿಡನ್ನೇ ಒಳಗಡೆ ಫಿಲಪ್ ಮಾಡ್ತಾರೆ. ನೆನ್ಪಿಟ್ಕೋಬೇಕೆಲ್ಲ ಅಂಶಗಳು. ಸಮುದ್ರದ ನೀರಿನಿಂದ ಸ್ವಚ್ಛ ನೀರನ್ನು ಈ ಕ್ರಮದಿಂದ ಪಡೆಯಬಹುದು. ಸೊ ಓಷನ್ ವಾಟರಿಂದ ನಾವು ಯೂಸೇಬಲ್ ವಾಟರ್ ಅಥವಾ ಯೂಸ್ ಮಾಡಲು ಬಳಸುವಂಥ ನಾವು ಸ್ವೀಟ್ ವಾಟರ್ ಅಥವಾ ಫ್ರೆಶ್ ವಾಟರ್ ಅಂತ ಕರಿತೀವಿ, ಅದನ್ನು ಹೆಂಗೆ ಪಡಿತೀವಿ ಅಂತ ಕೇಳ್ತಾನೆ. ಎಲ್ಲ ನೋಡಿದ್ರೆ ಸೇಮ್ ಅನ್ನಿಸ್ತವೆ, ಬಟ್ ಅದರ ಸರಿಯಾಗಿರುವಂಥ ಉತ್ತರ ಬಟ್ಟಿ ಇಳಿಸುವಿಕೆ ಅಂತ ಕರಿತೀವಿ. ಯಾವ ಇಳಿಸುವಿಕೆ? ಬಟ್ಟಿ ಇಳಿಸುವಿಕೆ. ಡಿಸ್ಟಿಲೇಷನ್ ಮೆಥಡ್. ಯಾವುದು? ಡಿಸ್ಟಿಲೇಷನ್. ಮತ್ತು 4 ಏನಪ್ಪ ಅಂದರೆ ಇದನ್ನು ಭಾಗಶಃ ಬಟ್ಟಿ ಇಳಿಸುವಿಕೆ, ಇಂಗ್ಲೀಷಲ್ಲಿ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಅಂತ ಕರಿತೀವಿ. ಇದನ್ನೇ ಪೆಟ್ರೋಲಿಯಮಿಂದ, ಯಾವುದು? ಪೆಟ್ರೋಲಿಯಂ ಅಥವಾ ಕಚ್ಚಾ ತೈಲದಿಂದ ಪೆಟ್ರೋಲ್, ಡೀಸೆಲ್, ಕೆರೋಸಿನ್, LPG, CNG ಬೇರೆ ಬೇರೆ ಗ್ಯಾಸಸ್ ಪಡಿತೀವಲ್ಲ, ಈ ವಿಧಾನವನ್ನು ನಾವು ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಮೆಥಡು ಅಂತ ಕರಿತೀವಿ. ಇನ್ನು ಸೋಸುವಿಕೆ ಅಂದರೆ ಫಿಲ್ಟ್ರೇಷನ್ ಮಾಡುವುದರಿಂದ ಸಾಮಾನ್ಯವಾಗಿ ಹೆಚ್ಚು ಸಾಂದ್ರತೆ ಇರುವಂಥ ವಸ್ತುವನ್ನು ಕಡಿಮೆ ಸಾಂದ್ರತೆ ಕನ್ವರ್ಟ್ ಮಾಡ್ತೀವಿ, ಬಟ್ ಅಲ್ಲಿ ಸಮುದ್ರ ನೀರು ಅಂತಲ್ಲ. ಇನ್ನು ಆವಿ ಆಗೋದು, ಬರೀ ವೆಪರೈಸೇಷನ್, ಇದರಿಂದ ಸಮುದ್ರ ನೀರು ಫಿಲ್ಟರ್ ಆಗಲ್ಲ. ಬಟ್ಟಿ ಇಳಿಸುವಿಕೆ ಅಂತ ಕರಿತೀವಿ. ನಾವು ಚಿಕ್ಕವರಿದ್ದಾಗ 9th 10th ಕ್ಲಾಸಲ್ಲಿ ಇಂಥ ಒಂದು ಡಯಾಗ್ರಾಮ್ ನೋಡಿರ್ತೀವಿ. ಈ ರೀತಿ ಒಂದು ಟೇಬಲ್ ಇರ್ತದೆ, ಈ ಕಡೆ ಒಂದು ಟೇಬಲ್ ಇರ್ತದೆ, ಇದ್ರ ಮೇಲೆ ಒಂದು ಗ್ಲಾಸಿಂದ ಅಥವಾ ಮಡಿಕೆಯಿಂದ ಮಾಡಿರುವಂಥ ಒಂದು ಪಾಟ್ ಇರ್ತದೆ. ಈ ಪಾಟ್ ಒಳಗಡೆ ನೀರನ್ನು ಹಾಕಿರ್ತಾರೆ. ಅವಾಗ ಇದಕ್ಕೊಂದು ಔಟ್ಲೆಟ್ ಪೈಪ್ ಇರ್ತದೆ. ಈ ರೀತಿ ಔಟ್ಲೆಟ್ ಪೈಪ್ ಮುಖಾಂತರ ಏನು ಮಾಡ್ತಾರೆ, ಈ ಕಡೆ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಹಿಂಗೆ ಇಲ್ಲೊಂದು ಟ್ಯಾಂಕ್ ಇರ್ತದೆ, ಈ ಟ್ಯಾಂಕ್ ಒಳಗೆ ಇದನ್ನು ಫಿಲಪ್ ಮಾಡ್ತಾರೆ. ಇಲ್ಲಿ ಬಿಸಿಯನ್ನು ಕೊಟ್ಟಾಗ ಈ ಬಿಸಿಗೆ ಏನಾಗ್ತದೆ, ಬಟ್ಟಿ ಇಳಿಸೋದು ಮೀನಿಂಗ್ ಏನು ಅಂತಂದರೆ ಇದಕ್ಕೆ ಗಾಳಿಯ ಸಂಪರ್ಕ ಇಲ್ಲದೆ ಇದು ಆಪ್ಷನ್ಸ್ ಆಫ್ ಆಕ್ಸಿಜನ್ ಏನು ಮಾಡ್ತಾರೆ, ಇದಕ್ಕೆ ಒಂದು ನಾಕ್ ಇರ್ತದೆ, ಇಲ್ಲಿ ಮುಚ್ಚಿಬಿಟ್ಟು ಇದು ಬಿಸಿ ಕೊಡ್ತಾ ಹೋದಷ್ಟು ಮೇಲೆ ಎವಾಪರೇಟ್ ಆಗಿ ಅದು ಹನಿಗಳಾಗಿ ಕನ್ವರ್ಟ್ ಆಗಿ ಈ ಕಡೆ ಒಂದೊಂದೇ ಹನಿಯಿಂದ ಸ್ವಚ್ಛವಾಗಿರುವಂಥ ನೀರು, ಲವಣಗಳು ಇಲ್ಲದಿರುವಂಥ ನೀರು ಈ ಪಾತ್ರೆಯಲ್ಲಿ ಬಂದು ಸ್ಟೋರೇಜ್ ಆಗ್ತದೆ. ಆ ನೀರಲ್ಲಿರುವಂಥ ಲವಣಗಳೆಲ್ಲ ಇಲ್ಲೇ ತಳದಲ್ಲೇ ಬಂದು ಕುಂತು ಬಿಡ್ತವೆ.
ಸೊ ಲವಣ ಇರುವಂಥ ನೀರನ್ನು ಲವಣ ಮುಕ್ತವನ್ನಾಗಿ ಕನ್ವರ್ಟ್ ಮಾಡುವಂಥ ವಿಧಾನ ಡಿಸ್ಟಿಲೇಷನ್. ಇದನ್ನು ನನಗೆ ಕೆಮಿಸ್ಟ್ರಿ ಕ್ಲಾಸಸ್ನ ನಿಮಗೆ ವಾಟರ್ ಎಂಬ ಟಾಪಿಕಲ್ಲಿ ಗಡಸುತನವನ್ನು ಹೋಗಲಾಡಿಸುವ ವಿಧಾನಗಳು ಅನ್ನೋ ಟಾಪಿಕಲ್ಲಿ ಮಾಡಿದ್ದೀನಿ. ಮತ್ತು ನೀರಿನ ಶುದ್ಧೀಕರಣದಲ್ಲಿ ಬಳಸುವಂಥ ವಿಧಾನಗಳು ಅಂತ ಟಾಪಿಕ್ ತೊಗೊಂಡು ಇದರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡೀನಿ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಬಟ್ಟಿ ಇಳಿಸುವಿಕೆ ಅನ್ನೋದು ಸರಿಯಾಗಿರುವಂಥ ಉತ್ತರ. ಹೃದಯಘಾತವಾದ ಸಮಯದಲ್ಲಿ ಕೈಗೊಳ್ಳಬೇಕಾದ ಪ್ರಥಮ ಚಿಕಿತ್ಸೆ ಯಾವುದು? ಇದು ಭಾಳ ರಿಪೀಟ್ ಆಗ್ತಿರುವಂಥ ಕ್ವಶನ್ಸು, ಸುಮಾರು ಬಾರಿ ರಿಪೀಟ್ ಆಗಿದೆ ಕ್ವಶನು. ಮೊನ್ನೆ ಯಾವುದೋ ಒಂದು KS ಅಂತ ಎಕ್ಸಾಮ್ದಲ್ಲಿ ಸದ್ಯ ಕ್ವಶನ್ ರೈಸ್ ಆಗಿದೆ. ನೀವು ರಸ್ತೆಯ ಬದಿಯಲ್ಲಿ ಚಲಿಸುತ್ತಿರ್ತೀರಿ, ನಿಮಗೆ ಗೊತ್ತಿಲ್ಲದ ಒಬ್ಬ ವ್ಯಕ್ತಿ ಹೃದಯಘಾತದಿಂದ ರಸ್ತೆ ಮೇಲೆ ಬಿದ್ದಾಗ ನೀವು ಮಾಡುವಂಥ ಪ್ರಥಮ ಕೆಲಸ ಯಾವುದು ಅಂತ ಕೇಳ್ತಾನೆ. ಇಂಜೆಕ್ಷನ್ ಕೊಡುವುದು ಇಲ್ಲ. ಹೃದಯಘಾತ ಆದಾಗ ನಮ್ಮಲ್ಲಿ ಇಲೆಕ್ಷನ್ಸ್ ಇರ್ತಾರೆ, ನಾವೇನು ಡಾಕ್ಟರ್ಸ್ ಎಲ್ಲ ಯಾವ ಇಂಜೆಕ್ಷನ್ ಕೊಡಬೇಕು ಗೊತ್ತಲ್ಲ. ವೈದ್ಯರನ್ನು ಕರೆ ತರೋದು, ವೈದ್ಯರು ಕರೆ ಮಾಡಿದಾಗ ವೈದ್ಯ ಬರೋದ್ರೊಳಗೆ ಇವನೇ ಮೇಲೆ ಹೋಗಿರ್ತಾನೆ. ಸೊ ವೈದ್ಯರನ್ನು ಕರೆ ತರೋದಲ್ಲ, ಬಾಯಿಂದ ಉಸಿರಾಟ ಮತ್ತು ಎದೆ ನೀಯುವುದಂತಿದೆ. ಎಲ್ಲಕ್ಕಿಂತ ಬೆಸ್ಟು ಎದೆ ನೀಯುವುದು ಅಂತ ಕೊಡ್ತೀವಿ. ಏನು ಸರ್ ಎದೆ ನೀಯುವುದಂದ್ರೆ, ಈ ಎದೆಯನ್ನು ಪಂಪ್ ಮಾಡ್ಬೇಕು, ಹಿಂಗೆ ಅದರ ಎದೆ ಮೇಲೆ ಹಿಂಗೆ ಪುಷ್ ಮಾಡಬೇಕು. ಪುಷ್ ಮಾಡಿದಾಗ ಆ ಲಂಗ್ಸ್ಗಳ ಮೇಲೆ ಒತ್ತಡ ಬಿದ್ದು ಲಂಗ್ಸಲ್ಲಿ ಸ್ವಲ್ಪ ಉಸಿರಾಟದ ಏನು ಸ್ಟಾರ್ಟ್ ಆಗ್ತಾ ಇರೋದರಿಂದ ಗಾಳಿ ಅಥವಾ ಆಮ್ಲಜನಕ ಸರಬರಾಜು ದೇಹಕ್ಕೆ ಸಪ್ಲೈ ಆಗ್ತಾ ಇರೋದರಿಂದ ಅಲ್ಲಿ ಮತ್ತೆ ತಿರ್ಗಾ ಬ್ಲಡ್ ಸರ್ಕ್ಯುಲೇಷನ್ ಆಗುವಂಥ ಸಾಧ್ಯತೆ ಇರ್ತದೆ. ಹೀಗಾಗಿ ನಾವು ಫಸ್ಟ್ ನಾವೇನು ಮಾಡ್ಬೇಕು, ಎದೆ ನೀಬೇಕು. ನೀರಂದರೆ ಈ ರೀತಿ ಏನು ಸರ್ಫೇಸ್ ಮೇಲೆ ಕೈ ಅದಲ್ಲ, ಅದ್ರ ಮೇಲೆ ನಾವು ಹಿಂಗೆ ಪುಷಪ್ ಮಾಡಬೇಕು. ನಾವು ಜನರಲ್ಲಿ ಸಿನಿಮಾಗಳಲ್ಲಿ ನೋಡ್ತೀವಿ ನೋಡಿ, ಅಥವಾ ರಿಯಲ್ ಲೈಫ್ ಡಾಕ್ಟರ್ಗಳು ಸಹಿತ ನಾವು ನೋಡ್ತೀವಿ. ಇದನ್ನು ಎದೆಯನ್ನು ಈ ರೀತಿ ನೀಯೋದರಿಂದ ನಮ್ಮ ರಿಬ್ ಕೇಜ್ ಪಕ್ಕೆಲುಬುಗಳದವಲ್ಲ, ಅವು ಸ್ವಲ್ಪ ಸಾಫ್ಟ್ ಬೋನ್ಸ್ ಅದಾವೆ, ಬೋನ್ಸೇ, ಬಟ್ ಅದರ ಮೇಲೆ ಕೆಳಗೆ ಬೌನ್ಸ್ ಆಗುವಂಥ ಬೋನ್ಸ್ ಅದಾವೆ. ಅದ್ರ ಮುಖಾಂತರ ನೀವು ಪ್ರೆಸ್ ಮಾಡೋದ್ರ ಮುಖಾಂತರ ಈಸಿಯಾಗಿ ನಾವು ಆ ಲಂಗ್ಸ್ಗಳಲ್ಲಿರುವಂಥ ಒತ್ತಡವನ್ನು, ಗಾಳಿಯನ್ನು ಹಾರ್ಟಿಗೆ ನಾವು ಸರಬರಾಜು ಮಾಡಿದಾಗ ಮತ್ತೆ ಕೆಲವು ಸಂದರ್ಭಗಳಲ್ಲಿ ಹಾರ್ಟ್ ಬಡಿಕೊಳ್ಳುವಂಥ ಸಾಧ್ಯತೆ ಕಂಡು ಬರ್ತದೆ. ಫಸ್ಟ್ ಎದೆ ನೀಡಬೇಕು. ಸೆಕೆಂಡ್ ಅದಾಗಲಿ ಅಂದ್ರೆ ಬಾಯಿಂದ ಬಾಯಿ ಉಸಿರಾಟವನ್ನು ಮಾಡಬೇಕು. ನಮ್ಮ ಬಾಯಿಂದ ಅವ್ರ ಬಾಯಿಗೆ ಹಚ್ಬಿಟ್ಟು ಗಾಳಿನ ಒಳಗಡೆ ಊದಬೇಕು. ಇದು ಸರಿಯಾಗಿರುವಂಥ ಉತ್ತರ. ಅಡುಗೆ ಸೋಡಾದ ರಾಸಾಯನಿಕ ಹೆಸರೇನು ಅಂತ ಕೇಳ್ತದನೆ. ಗೊತ್ತು ನಿಮಗೆ, ಅಡುಗೆ ಸೋಡಾ ಅಂದರೆ ಬೇಕಿಂಗ್ ಸೋಡಾ. ಯಾವ ಸೋಡಾ? ಬೇಕಿಂಗ್ ಸೋಡಾ ಅಂತ ಕರಿತೀವಿ. ಇದನ್ನೇ ಕನ್ನಡದಲ್ಲಿ ನಾವು ಅಡುಗೆ ಸೋಡಾ ಅಥವಾ ಇನ್ನೂ ಆಡು ಭಾಷೆಯಲ್ಲಿ ತಿನ್ನುವ ಸೋಡಾ ಅಂತ ಕರಿತೀವಿ. ಹಳ್ಳಿಯವ್ರ ಕಡೆ ಯಾವಾಗ ಅಡುಗೆ ಸೋಡಾನ ಗೊತ್ತಾಗಲ್ಲ, ಏನೋ ಮನ್ಯಾಗ ಬಜ್ಜಿ ಪೂರಿ ಏನಾದರೂ ಮಾಡ್ತಾಯಿದ್ರೆ ಸ್ವಲ್ಪ ಸಾಫ್ಟ್ ಐಟಮ್ಸ್ ಮಾಡೋಂಗಿತ್ತಂದರೆ ಸ್ವಲ್ಪ ತಿನ್ನುವ ಸೋಡಾ ತೊಗೊಂಬರ್ರಿ ಅಂತ ಹೇಳ್ತಾರೆ. ಅಂದರೆ ಅಡುಗೆ ಸೋಡಾ ತಿನ್ನುವ ಸೋಡಾ ಅಂತ ಕರಿತೀವಿ. ಇದರ ರಾಸಾಯನಿಕ ಹೆಸರೇನು ಅಂತ ಕೇಳ್ತಾ ಇದ್ದಾನೆ. ಸೋಡಿಯಂ ಏನು ಬೇಕರ್ಸ್ ಈಸ್ಟ್, ಕ್ಯಾಲ್ಸಿಯಂ ಫಾಸ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್, ಸೋಡಿಯಂ ಬೈಕಾರ್ಬೋನೇಟ್ ಅಂತಿದೆ. ಸೋಡಿಯಂ ಬೈಕಾರ್ಬೋನೇಟ್ ಅನ್ನೋದು ಅಡುಗೆ ಸೋಡಾದ ರಾಸಾಯನಿಕ ಹೆಸರಾಗಿದೆ. ಬೈಕಾರ್ಬೋನೇಟ್ ಅಂತ ಕರಿತೀವಿ. ಸೋಡಿಯಂ ಬೈಕಾರ್ಬೋನೇಟ್ NaHCO3 ಟೈಸ್ ಅನ್ನೋದು ರಾಸಾಯನಿಕ ಸೂತ್ರ ಆಗ್ತದೆ. ಇನ್ನು ಸೋಡಿಯಂ ಕ್ಲೋರೈಡ್ ಅಂದರೆ ಸಾಮಾನ್ಯ ಉಪ್ಪು, NaCl ಅಂತ ಕರಿತೀವಿ. ಕ್ಯಾಲ್ಸಿಯಂ ಫಾಸ್ಫೇಟ್ ಏನು CaPO4 ಕ್ಯಾಲ್ಸಿಯಂ ಫಾಸ್ಫೇಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಕ್ಯಾಲ್ಸಿಯಂ ಫಾಸ್ಫೇಟ್ ನಮಗೆ ಮೂಳೆಗಳಲ್ಲಿ ಕಂಡುಬರುವಂಥ ಒಂದು ರೂಪ ಆಗ್ತದೆ. ಇನ್ನು ಬೇಕರ್ಸ್ ಈಸ್ಟ್ ಅನ್ನೋದು ಇದು ಬೇಕರಿಗಳಲ್ಲಿ ಮೃದು ಮಾಡಕ್ಕೆ ಬಳಸುವಂಥ ಒಂದು ಈಸ್ಟು, ಅದೊಂದು ಸೋಡಾ ಅಲ್ಲ. ಈಸ್ಟ್ ಅಂದರೆ ಶಿಲೀಂಧ್ರಗಳಿಂದ ತಯಾರಿಸಿರುವಂಥ ಒಂದು ಕೆಮಿಕಲ್ ಅದು. ಸೊ ಗೊತ್ತಾಗಿದೆ ನಿಮಗೆ. ಸರಿಯಾಗಿರುವಂಥ ಉತ್ತರ ಸೋಡಿಯಂ ಬೈಕಾರ್ಬೋನೇಟ್. ಸೋಡಿಯಂ ಬೈಕಾರ್ಬೋನೇಟನ್ನು ಬರೀ ನಾವು ಅಡಿಗೆಗೆ ಸೋಡಾ ರೂಪದಲ್ಲಿ ಯೂಸ್ ಮಾಡೋದಷ್ಟೇ ಅಲ್ಲದೆ ಇದನ್ನು ಸೋಡಾ ಆ್ಯಶ್ ಫೈರ್ ಎಸ್ಟಿಂಗ್ವಿಷರ್ ಆಗಿ ಬಳಸ್ತೀವಿ. ಅಂದರೆ ಈ ವಿದ್ಯುತ್ ಶಾಕ್ನಿಂದ ಸಡನ್ನಾಗಿ ಬೆಂಕಿ ಹತ್ಕೊಂಡಿರಿದಾಗ, ವಿದ್ಯುತ್ ಅವಘಡಗಳಾದಾಗ, ಫೈರ್ ಉಂಟಾದಾಗ, ಆ ವಿದ್ಯುತ್ನಿಂದ ಏನಾದರೂ ಬೆಂಕಿ ಹತ್ಕೊಂಡಾಗ ಅದನ್ನು ಆರಿಸಲು ಬಳಸುವಂಥ ಕೆಮಿಕಲ್ ಯಾವಂದ್ರೆ ಸೋಡಿಯಂ ಬೈಕಾರ್ಬೋನೇಟ್. ಸೋಡಿಯಂ ಬೈಕಾರ್ಬೋನೇಟ್ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಇರ್ತದೆ. ಈ ಕಾರ್ಬನ್ ಡೈಆಕ್ಸೈಡ್ ಬೆಂಕಿಯನ್ನು ಆರಿಸಲು ನಮಗೆ ಸಹಾಯ ಮಾಡ್ತದೆ, ಗೊತ್ತಿರಬೇಕು. ಬೆಂಕಿಯನ್ನು ಆರಿಸಲು ಸಹಿತ ಈ ಒಂದು ಅನಿಲ ನಮಗೆ ಹೆಲ್ಪ್ ಮಾಡ್ತದೆ ಅಂತ ನೋಡ್ತೀವಿ. ನೆಕ್ಸ್ಟ್ ಕ್ವಶನ್.
ನೋಡಿ, 4 ವರ್ಷಗಳ ಒಳಗಿನ ಮಕ್ಕಳ ಬೆಳವಣಿಗೆಗೆ ಕೆಳಗಿನವುಗಳಲ್ಲಿ ಅಗತ್ಯವಾಗಿರೋದು ಅಂತ ಕೇಳ್ತಾನೆ. ಸೊ ಬಿಲೋ 4 ಇಯರ್ಸ್ ಅವರಿಗೆ ಯಾವುದು ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್, ಯಾವುದು ಮುಖ್ಯವಾಗಿ ಬೇಕಾಗ್ತಂತ ಕೇಳ್ತಾನೆ. ನೋಡ್ರಿ, ನಾವು ಒಂದೊಂದು ಆಪ್ಷನ್ ನೋಡೋಣ. ಹಾಲು ಅಂತಿದೆ, ಜೀವಸತ್ವ ಅಂತಿದೆ, ಕೊಬ್ಬು ಅಂತಿದೆ, ಮತ್ತು ಸಸಾರಜನಕ. ಸಸಾರಜನಕ ಅಂದ್ರೆ ನೈಟ್ರೋಜನ್. ಫಸ್ಟ್ ಆಫ್ ಆಲ್ ನೈಟ್ರೋಜನ್ ಅಷ್ಟೊಂದು ಅವಶ್ಯಕತೆ ನೇರವಾಗಿ ಇಲ್ಲ. ನಮಗೆ ಅಮೈನೋ ಆಮ್ಲ ರೂಪದಲ್ಲಿ, ಪ್ರೋಟೀನ್ ರೂಪದಲ್ಲಿ ನೈಟ್ರೋಜನ್ ಬೇಕು ವಿನಃ ನೈಟ್ರೋಜನ್ ನಮಗೆ ಬೇಕಾಗಲ್ಲ. ಇನ್ನು ಕೊಬ್ಬು ಅಂತ ಬಂದಾಗ ಆಹಾರದ ಇದು ಕೇವಲ ಒಂದೇ ಒಂದು ಘಟಕ, ಇದು ಒಂದೇ ಯೂನಿಟ್ ಆಗಿರೋದ್ರಿಂದ ಬರೀ ಕೊಬ್ಬೆ ಮಗುವಿಗೆ ನಮಗೆ ಮುಖ್ಯವಾಗಿರೋದಲ್ಲ. ಇನ್ನು ಜೀವಸತ್ವ ಅಂತ ಬಂದಾಗ ಮಗುವಿಗೆ ಸಂಪೂರ್ಣ ಆಹಾರವಾಗಿ ಸಿಗಲ್ಲ. ಜೀವಸತ್ವಗಳಿಂದ ಮಕ್ಕಳಲ್ಲಿ ಆಗಿರ್ಬೋದು, ವಯಸ್ಕರಲ್ಲಾಗಿರ್ಬೋದು, ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ, ಇಮ್ಯುನಿಟಿ ಇನ್ಕ್ರೀಸ್ ಆಗ್ತದೆ. ರೋಗಾಣುಗಳ ಜೊತೆ ಫೈಟ್ ಮಾಡುವಂಥ ತಾಕತ್ತು, ಇಮ್ಯುನಿಟಿ ಇರುವಂಥ ಶಕ್ತಿನ ಹೆಚ್ಚು ಮಾಡುವಂಥ ತಾಕತ್ತು ವಿಟಾಮಿನ್ಗಳಿಗಿದೆ, ರೋಗ ಮುಕ್ತರನ್ನಾಗಿ ಮಾಡ್ತದೆ ಅಂತ ನೋಡ್ತೀವಿ. ಬಟ್ ಹಾಲು ಅಂತ ಐತಲ್ಲ, ಮಿಲ್ಕ್ ಅನ್ನೋದು ಇಟ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಟು ಕಂಪ್ಲೀಟ್ ಡಯಟ್. ಯಾವ ಡಯಟು? ಕಂಪ್ಲೀಟ್ ಡಯಟ್, ಸಂಪೂರ್ಣ ಆಹಾರಕ್ಕೆ ಉದಾಹರಣೆ. ಏನು ಸರ್ ಸಂಪೂರ್ಣ ಆಹಾರ ಅಂತಂದರೆ, ಯಾವ ಆಹಾರದಲ್ಲಿ ವಿಟಾಮಿನ್ಗಳು, ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಮಿನರಲ್ಗಳು ಇವೆಲ್ಲವೂ ಕಂಡು ಬರ್ತಾವೋ ಇದನ್ನು ನಾವು ಸಂಪೂರ್ಣ ಆಹಾರ ಅಂತ ಕರಿತೀವಿ. ಹಾಲಲ್ಲಿ ಮಿನರಲ್ಸ್, ಕ್ಯಾಲ್ಸಿಯಂ ಇದೆ, ಫಾಸ್ಫರಸ್ ಇದೆ, ಐರನ್ ಇದೆ. ಹಾಲಲ್ಲಿ ಪ್ರೋಟೀನ್ಗಳಿವೆ, ಕೆಸಿನ್ ಎಂಬ ಪ್ರೋಟೀನ್ ಇದೆ. ಹಾಲಲ್ಲಿ ಕಾರ್ಬೋಹೈಡ್ರೇಟ್ ಇದೆ, ಲ್ಯಾಕ್ಟೋಸ್, ಗೆಲಾಕ್ಟೋಸ್ ಅಂತ ಕಾರ್ಬೋಹೈಡ್ರೇಟ್ಸ್ ಇದ್ದಾವೆ. ಹಾಲಲ್ಲಿ ವಿಟಾಮಿನ್ ಎ ಅಂತಿದೆ, ವಿಟಾಮಿನ್ ಬಿ ಅಂತಿದೆ, ಬೇರೆ ಬೇರೆ ವಿಟಾಮಿನ್ ಡಿ ಅಂತಿದೆ, ಬೇರೆ ಬೇರೆ ವಿಟಾಮಿನ್ಗಳು ಸಹಿತ ನಮಗೆ ಹಾಲಲ್ಲಿ ಕಂಡು ಬರ್ತವೆ. ಸೊ ಯಾವ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಗಳು, ವಿಟಾಮಿನ್ಗಳು, ಪ್ರೋಟೀನ್ಗಳು, ಮಿನರಲ್ಗಳು ಇವೆಲ್ಲವೂ ಕಂಡು ಬರ್ತಾವೋ ಅವುಗಳನ್ನ ನಾವು ಸಂಪೂರ್ಣ ಆಹಾರಕ್ಕೆ ಉದಾಹರಣೆ ಅಂತ ಕರಿತೀವಿ. ಹಾಗಾಗಿ ಮಕ್ಕಳಲ್ಲಿ ಹಾಲು ಕುಡಿಸೋದ್ರಿಂದ ಆ ಮಗುವಿಗೆ ಸಂಪೂರ್ಣವಾಗಿರುವಂಥ, ದೇಹಕ್ಕೆ ಅಗತ್ಯವಾಗಿರುವಂಥ ಎಲ್ಲ ಬೆಳವಣಿಗೆ ಸಂಬಂಧಪಟ್ಟ ಪೋಷಕಾಂಶಗಳು ದೊರೆಯುವುದರಿಂದ ಹಾಲು ಅತ್ಯಗತ್ಯ ಅನ್ನೋದು ಸರಿಯಾಗಿರುವಂಥ ಉತ್ತರ. ಹಾಲಿನ ಜೊತೆಗೆ ಮೊಟ್ಟೆನೂ ಸಹಿತ ಸಂಪೂರ್ಣ ಆಹಾರಕ್ಕೆ ಉದಾಹರಣೆಯಾಗಿದೆ. ಮೊಟ್ಟೆಯಲ್ಲಿ ಸಹಿತ ಮಿನರಲ್ಸ್ ಅದಾವೆ, ಪ್ರೋಟೀನ್ಸ್ ಅದಾವೆ, ವಿಟಾಮಿನ್ಸ್ ಅದಾವೆ, ಕಾರ್ಬೋಹೈಡ್ರೇಟ್ಸ್ ಅದಾವೆ, ಎಲ್ಲನೂ ಸಹಿತ ನಮಗೆ ಕಂಡು ಬರ್ತದೆ. ಹಾಲು ಮತ್ತು ಮೊಟ್ಟೆ ಅನ್ನೋದು ಸಂಪೂರ್ಣ ಆಹಾರಕ್ಕೆ ಉದಾಹರಣೆ. ನೋಡಿ, ಸೈಂಟಿಫಿಕರಾಗಿ ನಾವು ನೋಡ್ತಾ ಹೋದರೆ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಮಕ್ಕಳಿಗೆ ಪ್ರತಿನಿತ್ಯ ಹಾಲು ಮತ್ತು ಮೊಟ್ಟೆಗಳನ್ನು ಕೊಡೋದನ್ನು ಅಬ್ಸರ್ವ್ ಮಾಡ್ತೀವಿ. ಯಾಕಂದರೆ ಇವೆರಡರಲ್ಲಿ ಸಂಪೂರ್ಣವಾಗಿರುವಂಥ ಆಹಾರ ಪದಾರ್ಥಗಳಿದಾವೆ. ಇವು ತಿಂದರೆ ಮನುಷ್ಯನ ದೇಹಕ್ಕೆ ಏನು ಬೇಕೋ ಎಲ್ಲ ಆಹಾರ ಪದಾರ್ಥಗಳು ಅಲ್ಪ ಪ್ರಮಾಣದಲ್ಲಿ ಬಾಡಿಗೆ ಏನಾಗ್ತವೆ, ದೊರೆಯುತ್ತವೆ ಅಂತ ಅರ್ಥ. ಐ ಹೋಪ್ ಆನ್ಸರ್ ನಿಮ್ಗೆ ಅರ್ಥ ಆಗಿರ್ಬೋದು. ಸರಿಯಾಗಿರುವಂಥ ಉತ್ತರ ಹಾಲು ಅನ್ನೋದು ಕರೆಕ್ಟ್ ಆಗಿರುವಂಥ ಉತ್ತರ. ನಮ್ಮನ್ನು ಜೀವಂತವಾಗಿರಿಸುವ ಆಮ್ಲಜನಕವು ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಿಂದ ಉತ್ಪತ್ತಿಯಾಗುತ್ತದೆ. ಇದು ಬರುವುದು. ಸೊ ನಮಗೆ ಬೇಕಾಗಿರುವಂಥ ಆಮ್ಲಜನಕ O2 ಅಂತ ಐತಲ್ಲ, ಇದು ದ್ಯುತಿ ಸಂಶ್ಲೇಷಣೆ, ಫೋಟೋಸಿಂಥಸಿಸ್ ಕ್ರಿಯೆಯಿಂದ ನಮಗೆ ಉತ್ಪತ್ತಿ ಆಗ್ತದೆ. ಗೊತ್ತಿರಬೇಕು ನಿಮಗೆ ಫೋಟೋಸಿಂಥಸಿಸ್ 6 ಟೈಮ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ 6 ಟೈಮ್ಸ್ ಆಫ್ H2O ಗಿವ್ಸ್ ರೈಸ್ 6C6H6O6 ಪ್ಲಸ್ 6 ಟೈಮ್ಸ್ ಆಫ್ O2 ಅಂತ ನೋಡ್ತೀವಿ. ಇದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಒಂದು ರಾಸಾಯನಿಕವಾಗಿರುವಂಥ ಸೂತ್ರ. ಕ್ವಶನ್ ಕೊಡ್ತಾನೆ, ನಮ್ಗೆ ಏನು ಉಸಿರಾಟ ಮಾಡಲು ಬೇಕಾಗಿರುವಂಥ ಆಮ್ಲಜನಕ ಇದೈತಲ್ಲ, ಯಾವುದು O2, 6O2 ಐತಲ್ಲ, ಈ O2 ನಮಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ದೊರೀತತಿ. ಬಟ್ ಇದು ಎಲ್ಲಿಂದ ಬರ್ತತಿ ಅಂತ ಕೇಳ್ತಾನೆ. ಇದು ಏನು ನಮಗೆ ಬರಬೇಕ ಎರಡೇ ಕಾರಣಗಳು. ಒಂದು ಬಂದರೆ ನೀರಿಂದ ಆದರೂ ಬರಬೇಕು, ಇಲ್ಲಾಂದರೆ ಕಾರ್ಬನ್ ಡೈಆಕ್ಸೈಡ್ ಆದರೂ ಬರಬೇಕು. ಯಾಕಂದರೆ ಇವೆರಡು ಸೇರಿದಾಗನೇ ಗ್ಲೂಕೋಸ್ ಮತ್ತು ಆಮ್ಲಜನಕ ತಯಾರಾಗೈತಿ. ಹಾಗಾಗಿ ಖನಿಜದ ಆಕ್ಸೈಡ್ ಅಂತಾನೆ, ಆಕ್ಸೈಡ್ ಅಂತೂ ಇಲ್ಲಿ ಏನಿಲ್ಲ, ನೀರಿನಿಂದ ಅಂತಾನೆ, ಇಂಗಾಲದ ಡೈ ಆಕ್ಸೈಡ್ನಿಂದ ಅಂತಾನೆ, ಮಣ್ಣಿನಿಂದ ತೆಗೆಯಲ್ಪಟ್ಟ ಇಂಗಾಲದಿಂದ ಅಂತ ಕೊಡ್ತಾನೆ. ಬಟ್ ಅದನ್ನು ನಾವು ಅಬ್ಸರ್ವ್ ಮಾಡಿಕೊಂಡಾಗ ನಾವು ಉಸಿರಾಟ ಮಾಡಲು ಬೇಕಾಗಿರುವಂಥ ಅನಿಲ ಯಾವುದಂದ್ರೆ O2, ಯಾವುದು O2. ಬಟ್ ನೀರಲ್ಲಿ ಕೇವಲ O1 ಅಷ್ಟೇ ಇದೆ, ಯಾವುದಲ್ಲ. ಸೊ ನೀರಿಂದ ಬರೋಕ್ಕೆ ಸಾಧ್ಯ ಇಲ್ಲ. ನಮಗೆ ಕಾರ್ಬನ್ ಡೈಆಕ್ಸೈಡಲ್ಲಿ ಕಾರ್ಬನ್ ಡೈ ಆಕ್ಸೈಡ್ O2 ಇರೋದರಿಂದ ಈ O2 ಇಂದ ನಮ್ಗೆ ಏನಾಗ್ತದೆ, O2 ಎಂಬ ಅನಿಲ ನಮಗೆ ಬಿಡುಗಡೆ ಆಗ್ತದೆ ಅಂತ ನೋಡ್ತೀವಿ. ಹಾಗಾಗಿ ಸರಿಯಾಗಿರುವಂಥ ಉತ್ತರ ಇಂಗಾಲದ ಡೈ ಆಕ್ಸೈಡ್ನಿಂದ. ಶರೀರದ ಭಾರವು ದ ವೇಟ್ ಆಫ್ ದ ಬಾಡಿ ಅಂತ ನೋಡ್ತಾ ಇದ್ದೇನೆ. ಇಟ್ ಇಸ್ ಅ ಫಿಸಿಕ್ಸ್ ಬಯೋ, ಅದು ಫಿಸಿಕ್ಸಲ್ಲಿ ಬರುವಂಥ ಕಾನ್ಸೆಪ್ಟು.
ಭಾರ ವೇಟ್ ಎಲ್ಲಿ ಜಾಸ್ತಿ ಇರ್ತದೆ ಅಂತ ಕೇಳ್ತಾನೆ. ವೇಟ್ ಎಲ್ಲಿ ಜಾಸ್ತಿ ಇರ್ತದೆ ಅಂದ್ರೆ ನಿಮಗೆ ಒಂದು ಕಾನ್ಸೆಪ್ಟ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ನೋಡಿ, ಇದು ಭೂಮಿಯ ಒಂದು ರೂಪ ಅಂತ ನಾವು ನೋಡಿಕೊಂಡಾಗ ಇದು ಭೂಮಿಯ ಕೇಂದ್ರ, ಇದು ಭೂಮಿಯ ಸಮಭಾಜಕ ವೃತ್ತ ಇಕ್ವೆಟಾರ್ ಅಂತ ಕರಿತೀವಿ. ಇದು ಭೂಮಿಯ ಧ್ರುವ ಪ್ರದೇಶ, ಇವಾಗ ನಾವು ಪೋಲಾರ್ ರೀಜನ್ಸ್ ಅಂತ ಕರಿತೀವಿ. ಅವಾಗ ಭೂಮಿಯ ಕೇಂದ್ರದಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಇರುವಂಥ ರೇಡಿಯಸ್ಸು, ದಟ್ ಈಸ್ ಇಲ್ಲಿಂದ ಇಲ್ಲಿಗಿರುವಂಥ ದೂರ, ನಾವು ಫಿಸಿಕ್ಸ್ ಪ್ರಕಾರ ರೇಡಿಯಸ್ ಅಂತ ಕರಿತೀವಿ, ಇದೇನಾಗಿದೆ ಜಾಸ್ತಿ ಆಗಿದೆ. ಇಲ್ಲಿಂದ ಇಲ್ಲಿಗಿರುವಂಥ ದೂರ ರೇಡಿಯಸ್ ಏನಾಗಿದೆ ಕಡಿಮೆಯಾಗಿದೆ. ಯಾಕೆ ಕಡಿಮೆ ಆಗಿ ಗೊತ್ತು ನಿಮಗೆ? ಸಹಜವಾಗಿ ಭೂಮಿ ಈ ರೀತಿ ಗೋಳಾಕಾರ ಇರಬೇಕಾಗಿತ್ತು, ಇಲ್ಲ ಫ್ಲಾಟ್ ಮೇಲೆ ಮತ್ತು ಕೆಳಗೆ ಏನಾಗಿದೆ ಈ ರೀತಿ ಸ್ಪೆರಿಕಲ್ ಶೇಪ್ ಇರುವಂಥ ಭೂಮಿ ಈ ರೀತಿ ಫ್ಲಾಟ್ ಆಗಿರುವುದರಿಂದ ಇದನ್ನು ನಾವು ಜಿಯಾಯ್ಡ್ ಶೇಪ್ ಅಥವಾ ಜಿಯಾರ್ಡ್ ಶೇಪ್ ಅಂತ ಕರಿತೀವಿ. ಈ ಜಿಯಾಯ್ಡ್ ಆಕಾರದಲ್ಲಿರುವುದರಿಂದ ಈ ಉತ್ತರದಿಂದ ದಕ್ಷಿಣಕ್ಕಿರುವಂಥ ಅಂತರ ಕಡಿಮೆಯಾಗಿದೆ, ಪೂರ್ವದಿಂದ ಪಶ್ಚಿಮಕ್ಕಿರುವಂಥ ಅಂತರ ಹೆಚ್ಚಾಗಿದೆ. ನೋಡಿ, ಈಸ್ಟ್ ಟು ವೆಸ್ಟ್, ಪೂರ್ವದಿಂದ ಪಶ್ಚಿಮಕ್ಕಿರುವಂಥ ಉತ್ತರ 12,756 ಕಿಲೋಮೀಟರ್ ಇದ್ದರೆ, ನಾರ್ತ್ ಟು ಸೌತ್ ಪೋಲ್ಸ್ ಟು ಪೋಲ್ಸ್ ನೋಡಿದಾಗ 12,714 ಕಿಲೋಮೀಟರ್ ಇದೆ. ಇವೆರಡನ್ನು ನಾವು ಮೈನಸ್ ಮಾಡ್ಕೊಂಡ್ಬಿಟ್ರೆ ಸುಮಾರು 6ರಲ್ಲಿ 4 ಹೋದರೆ 2, 5ರಲ್ಲಿ 1 ಹೋದರೆ 4, ಇವೆಲ್ಲ 0 ಅಂದರೆ 42 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ. ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ 42 ಕಿಲೋಮೀಟರ್ ಜಾಸ್ತಿ ದೂರ ಇದೆ, ಉತ್ತರದಿಂದ ದಕ್ಷಿಣಕ್ಕೆ ನಮಗೆ ಏನಾಗಿದೆ 42 ಕಿಲೋಮೀಟರ್ ಕಡಿಮೆಯಾಗಿದೆ ಅಂತ ನೋಡ್ತೀವಿ. ಅಂದರೆ ಇಲ್ಲಿಂದ ಕೇಂದ್ರದಿಂದ ಇದಕ್ಕಿರುವಂಥ ಅಂತರ ಏನಾಗಿದೆ ಕಮ್ಮಿಯಾಗಿದೆ, ಈ ಅಂತರ ಜಾಸ್ತಿ ಆಗಿದೆ. ಸೊ ಸೈನ್ಸ್ ಏನು ಹೇಳ್ತದೆ, ಯಾವಾಗ ರೇಡಿಯಸ್, ಅಂತರ ಅಂದರೆ ರೇಡಿಯಸ್ ಯಾವಾಗ ಜಾಸ್ತಿ ಆಗ್ತದೋ ಆವಾಗ ಗ್ರಾವಿಟಿ ಅನ್ನೋದು ಕಡಿಮೆ ಆಗ್ತದೆ. ಯಾವಾಗ ರೇಡಿಯಸ್ ಕಡಿಮೆ ಇರ್ತದೆ ಅಂದರೆ ಅಂತರ ಕಡಿಮೆ ಇರ್ತದೋ ಆವಾಗ ಗ್ರಾವಿಟಿ ಏನಾಗ್ತದೆ ಜಾಸ್ತಿ ಆಗ್ತದೆ. ನಾವು ನೋಡಿಕೊಂಡಾಗ ಕೇಂದ್ರದಿಂದ ಈ ಸಮಭಾಜಕ ವೃತ್ತದಲ್ಲಿರುವಂಥ ರೇಡಿಯಸ್ ಜಾಸ್ತಿ ಇರುವುದರಿಂದ ಇಲ್ಲಿ ಗ್ರಾವಿಟಿ ಕಡಿಮೆಯಾಗಿರುತ್ತದೆ. ಕೇಂದ್ರದಿಂದ ಧ್ರುವಕ್ಕಿರುವಂಥ ಅಂತರ ಕಡಿಮೆ ಇರುವುದರಿಂದ ಇಲ್ಲಿರುವಂಥ ಗ್ರಾವಿಟಿ ಏನಾಗ್ತದೆ ಜಾಸ್ತಿ ಆಗ್ತದೆ. ಒಟ್ಟಾರೆಯಾಗಿ ಭೂಮಿಯಲ್ಲಿ ಈ ಗ್ರಾವಿಟಿ ಅನ್ನೋದು ಎಲ್ಲಿ ಜಾಸ್ತಿ ಇದೆ ಅಂದರೆ ಈ ಕೇಂದ್ರ ಭಾಗದಲ್ಲಿ ಸೆಂಟರಲ್ಲಿ ಗ್ರಾವಿಟಿ ಈಸ್ ಈಕ್ವಲ್ ಟು 0 ಇದೆ. ಭೂಮಿಯ ಇಕ್ವೆಟಾರ್ ಸಮಭಾಜಕ ವೃತ್ತದಲ್ಲಿ ಸ್ವಲ್ಪ ಕಡಿಮೆಯಾಗಿದೆ. ಈ ಪೋಲಾರ್ ರೀಸನಲ್ಲಿ ಗ್ರಾವಿಟಿ ಏನಾಗಿದೆ ಪೋಲ್ಸಲ್ಲಿ ಜಾಸ್ತಿ ಇದೆ ಅಂತ ನೋಡಿ. ಧ್ರುವ ಪ್ರದೇಶಗಳಲ್ಲಿ ನಮ್ಮ ಗ್ರಾವಿಟಿ ಏನಾಗಿದೆ ಜಾಸ್ತಿ ಇದೆ. ನಿಮಗೆ ಗೊತ್ತಾಗಬೇಕಾಗಿದೆ ಏನಂತಂದರೆ, ಯಾವ ಭೂಭಾಗದ ಮೇಲೆ ಗ್ರಾವಿಟಿ ಜಾಸ್ತಿ ಇರ್ತದೋ ಅಲ್ಲಿ ತೂಕ ಏನಾಗ್ತದೆ ಹೆಚ್ಚಾಗ್ತದೆ. ಯಾವ ಭೂಭಾಗದ ಮೇಲೆ ಗ್ರಾವಿಟಿ ಕಡಿಮೆ ಆಗಿರ್ತದೋ ಅಲ್ಲಿ ತೂಕ ಏನಾಗ್ತದೆ ಕಡಿಮೆ ಆಗ್ತದೆ ಅಂತ ನೋಡ್ತೀವಿ. ಹಾಗಾಗಿ ನಮಗಿಲ್ಲಿ ಟೋಟಲ್ ಭೂಮಿಯನ್ನು ನೋಡಿಕೊಂಡ್ರೆ ಭೂಮಿಯ ಕೇಂದ್ರದಲ್ಲಿ ವ್ಯಕ್ತಿಯ ತೂಕ 0 ಇದೆ, ಭೂಮಿಯ ಸಮಭಾಜಕ ವೃತ್ತದಲ್ಲಿ ವ್ಯಕ್ತಿಯ ತೂಕ ಕಡಿಮೆಯಾಗಿದೆ, ಧ್ರುವ ಪ್ರದೇಶಕ್ಕೆ ಹೋದಷ್ಟು ವ್ಯಕ್ತಿಯ ತೂಕ ಹೆಚ್ಚಾಗಿದೆ. ಯಾಕಂದರೆ ಆ ಧ್ರುವ ಮತ್ತು ಭೂಕೇಂದ್ರ ನಡುವಿನ ಅಂತರ ಕಡಿಮೆ ಆಗಿರೋದ್ರಿಂದ ಅಲ್ಲಿ ಗ್ರಾವಿಟೇಷನ್ ಏನಾಗ್ತದೆ ಹೆಚ್ಚಾಗ್ತದೆ ಅಂತ ನೋಡ್ತೀವಿ. ಈಗ ನೀವು ಆನ್ಸರ್ ಮಾಡ್ಬೋದು, ಧ್ರುವಗಳಲ್ಲಿ ಹೆಚ್ಚಾಗಿರುತ್ತದೆ, ಭೂಮಿ ಎಲ್ಲ ಪ್ರದೇಶಗಳಲ್ಲಿ ಒಂದೇ ಸಮನಾಗಿರುತ್ತದೆ ಸಾಧ್ಯ ಇಲ್ಲ. ಭೂಮಧ್ಯ ರೇಖೆಗಳು ಹೆಚ್ಚಾಗಿದೆ ಅಂದರೆ ಇಕ್ವೆಟಾರ್ ಹೆಚ್ಚಾಗಿದೆ ಇಲ್ಲ. ಸಮತಟ್ಟಾದ ಪ್ರದೇಶಕ್ಕಿಂತ ಬೆಟ್ಟದ ಪ್ರದೇಶ ಹೆಚ್ಚಾಗಿರ್ತದೆ ಇಲ್ಲ. ಸೊ ಶರೀರದ ಭಾರವು ಎಲ್ಲಿ ಜಾಸ್ತಿ ಆಗಿದೆ ನೋಡ್ಕೊಂಡಾಗ ಧ್ರುವ ಪ್ರದೇಶಗಳಲ್ಲಿ ಜಾಸ್ತಿ ಆಗಿದೆ. ಪೋಲಾರ್ ರೀಸನ್ಸಲ್ಲಿ ಏನಾಗ್ತದೆ ಅದರ ಗ್ರಾವಿಟಿ ಜಾಸ್ತಿ ಆಗ್ತದೆ. ಯಾಕಂದರೆ ಭೂ ಕೇಂದ್ರದಿಂದ ಪೋಲಾರ್ಗಿರುವಂಥ ಅಂತರ ಕಡಿಮೆಯಾಗಿ ಡಿಸ್ಟೆನ್ಸ್ ಕಡಿಮೆ ಆಗ್ತದೆ. ಯಾಕೆ ನಮಗೆ ಏನಿದೆ ರೀಸನು? ಗ್ರಾವಿಟೇಷನಲ್ ಫೋರ್ಸ್ ಇಸ್ ಈಕ್ವಲ್ ಟು m1 ಇಂಟು m2 ಡಿವೈಡೆಡ್ ಬೈ ಡಿ ಅಂತಿದೆ. ಅಂದ್ರೆ ಇವೆರಡು ವಿಲೋಮ ಅನುಪಾತದಲ್ಲಿವೆ. ಡಿಸ್ಟೆನ್ಸ್ ಕಮ್ಮಿ ಆದರೆ ಫೋರ್ಸ್ ಜಾಸ್ತಿ ಆಗ್ತದೆ. ಯಾವ ಡಿಸ್ಟೆನ್ಸು? ಭೂಮಿಯ ಕೇಂದ್ರದಿಂದ ಇದಕ್ಕಿರುವಂಥ ಅಂತರ ಡಿಸ್ಟೆನ್ಸ್ ಕಮ್ಮಿ ಇರೋದರಿಂದ ಅಲ್ಲಿ ಒಂದನ್ನೊಂದು ಅಟ್ರಾಕ್ಟ್ ಮಾಡಿಕೊಳ್ಳುವಂಥ ಗ್ರಾವಿಟೇಷನಲ್ ಫೋರ್ಸು ಜಾಸ್ತಿ ಆಗ್ತಾ ಇದೆ. ಈ ಒಂದು ಫಾರ್ಮುಲಾ ಪ್ರಕಾರ ನಮಗೆ ಇದು ಭೂಮಿ ಅಂತ ತಿಳ್ಕೊಂಡಾಗ ಇವೆರಡಕ್ಕಿರುವಂಥ ಅಂತರ ಕಡಿಮೆ ಇದ್ದಾಗ ಅವಾಗ ಗ್ರಾವಿಟೇಷನ್ ಫೋರ್ಸ್ ಜಾಸ್ತಿ ಆಗಿ ವೇಟ್ ಅನ್ನೋದು ಎಲ್ಲಕ್ಕಿಂತ ಜಾಸ್ತಿ ಬರ್ತದೆ. ಸೊ ಧ್ರುವ ಪ್ರದೇಶಗಳಲ್ಲಿ ಹೆಚ್ಚಾಗಿದೆ ಅನ್ನೋದು ಸರಿಯಾಗಿರುವಂಥ ಉತ್ತರ ಆಗ್ತದೆ. ಎಸ್, ಇಷ್ಟು 2009 ಸಿವಿಲ್ PSI ಎಕ್ಸಾಮ್ದಲ್ಲಿ ಕೇಳಿರುವಂಥ ಪ್ರಮುಖವಾಗಿರುವಂಥ ಕ್ವಶನ್ಸು. ಸ್ವಲ್ಪ ಈಸಿ ಇದ್ದು ಅಂತ ಅನಿಸ್ತು. ಈಗಿನ ಮಟ್ಟಕ್ಕೆ ನೋಡಿದ್ರೆ ಸ್ವಲ್ಪ ಈಸಿ ಆಗಿದ್ದಾವೆ. ಬಟ್ ನಮ್ಮದು ಟಾರ್ಗೆಟ್ ಏನಂದ್ರೆ 2000ದಿಂದ 2025ರವರೆಗೆ ಪೇಪರಲ್ಲಿ ಹೆಂಗೆ ಚೇಂಜಸ್ ಕಾಣ್ತಾ ಇದ್ದೀವಿ, ಯಾವ ರೀತಿ ಬೆಳವಣಿಗೆ ಕಾಣ್ತಾ ಇದ್ದೀವಿ, ಯಾವ ರೀತಿ ಟಫ್ನೆಸ್ಗೆ ನಮಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋದನ್ನು ನಾನು ಈಸಿ ಲೆವೆಲಿಂದ ತೊಗೊಂಡು ಹೋಗ್ತಾ ಇದ್ದೀನಿ. ಅನೇಕ ವಿದ್ಯಾರ್ಥಿಗಳು ಸರ್ ಈ ಲೇಟೆಸ್ಟ್ ಪೇಪರ್ಲಿಂದ ಸಾಲ್ವ್ ಮಾಡ್ತಾ ಹೋಗಿ ಅಂತ ಇದ್ದಾರೆ.
ಬಟ್ ಆದರೆ ನನ್ನ ಒಂದು ಸೈಂಟಿಫಿಕ್ ಅಪ್ರೋಚ್ ಏನು ಅಂತಂದರೆ ಸುಲಭದಿಂದ ನಾವು ಕಠಿಣದ ಕಡೆಗೆ ಹೋಗೋಣ. ಹಂಗಾಗಿ ನಾನು 2000ದಿಂದ 2025ರವರೆಗೆ ಸೀರೀಸನ್ನೇ ತಗೊಂಡಿದ್ದೀನಿ. ನಿಮಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗ್ತದೆ, ಎಷ್ಟೋ ಪೇಪರ್ಸ್ ಎಲ್ಲ ರಿವಿಷನ್ ಆಗ್ತಾ ಹೋಗ್ತವೆ, ಅದು ನಿಮಗೆ ಎಕ್ಸಾಮ್ ಪರ್ಪಸ್ ಆಗಿ ತುಂಬ ಹೆಲ್ಪ್ ಆಗ್ತದೆ ಅಂತ ಅರ್ಥ. ಸೊ ಮುಂದಿನ ತರಗತಿಯಲ್ಲಿ ಮತ್ತೆ PSI ಪೇಪರ್ನ ಇನ್ನೊಂದು ಪೇಪರನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಮತ್ತೆ ತಮ್ಮಲ್ಲಿ ರಿಕ್ವೆಸ್ಟ್ ಏನಂದರೆ ನೀವಷ್ಟೇ ಇದರ ಕ್ಲಾಸಸ್ ಯೂಸ್ ಮಾಡಿಕೊಳ್ಳದೆ ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ತರಗತಿಯ ಒಂದು ಆ್ಯಪ್ಗಳಿಗೆ ಅವ್ರ ಜೊತೆ ಶೇರ್ ಮಾಡ್ತೀರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕ್ಲಾಸಸ್ಸನ್ನು ಕಂಟಿನ್ಯೂಸ್ ಆಗಿ ಕೇಳ್ತೀರಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.